ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಕಾರ್ಯಕ್ರಮದ 100ನೆಯ ಸಂಚಿಕೆಯ ಪ್ರಯುಕ್ತ ರಾಜಭವನದಲ್ಲಿ ಇಂದು ಸಂಭ್ರಮ. ಕಾರ್ಯಕ್ರಮದ ವಿಶೇಷ ಏನು ಗೊತ್ತಾ? ಈ ಕಾಮನ್ ಮ್ಯಾನ್ ಅಂತ ನಾವೇನು ಹೇಳ್ತೀವಿ, ಇವರ ಕತೆಗಳನ್ನು ಎಕ್ಸ್ಟ್ರಾರ್ಡಿನರಿಯಾಗಿ ನಮಗೆ ಪ್ರೆಸೆಂಟ್ ಮಾಡುವಂಥ ಒಂದು ಕಾರ್ಯಕ್ರಮ ಆಗಿದೆ. ಏಪ್ರಿಲ್ 30, 2023 ಬೆಂಗಳೂರು ರಾಜಭವನ ರಸ್ತೆ ರಂಗೇರಿತ್ತು. ರಾಜಭವನದ ಮಹಾದ್ವಾರ ಮತ್ತು ಹಿಂದಿನ ದ್ವಾರ ಎರಡೂ ಕಡೆ ಮನಸ್ಸುಗಳ ಮಾತು, ಸಡಗರದ ಓಡಾಟ. ಕರ್ನಾಟಕದ ಯಾವ್ಯಾವುದೋ ಮೂಲೆಗಳಿಂದ ಸಾಮಾನ್ಯ ಜನ ವಿಶೇಷ ಆಹ್ವಾನಿತರಾಗಿ ರಾಜಭವನದ ಒಳಗೆ ಹೆಜ್ಜೆ ಹಾಕಿದರು. ಪದ್ಮ ಪ್ರಶಸ್ತಿ ಪುರಸ್ಕೃತರಾದ ಸಾಲುಮರದ ತಿಮ್ಮಕ್ಕ, ರಾಣಿ ಮಾಚಯ್ಯ ಮುಂತಾದವರು ರಾಜ್ಯಪಾಲರ ಜೊತೆ ಆಸೀನರಾದರು. ವಿವಿಧ ಕ್ಷೇತ್ರಗಳ ಆಯ್ದ ವಿಶೇಷ ಗಣ್ಯರು, ಸಾಧಕರು ರಾಜಭವನದಲ್ಲಿ ಆಹ್ವಾನಿತರಾಗಿ ಮುಗುಳ್ನಗು ವಿನಿಮಯ ಮಾಡಿದರು. ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ವಿಶಿಷ್ಟ ವಿನೂತನ ಪರಿಕಲ್ಪನೆಯ ಜನರೊಂದಿಗೆ ಬೆರೆಯುವ ಪ್ರತಿ ತಿಂಗಳ ಮಾತು ಮನ್ ಕಿ ಬಾತ್, ಮನದ ಮಾತು. ಏಪ್ರಿಲ್ 30 ಇದರ 100ನೇ ಸಂಚಿಕೆ. ಈ ಮನದ ಮಾತಿಗಿಂದು 100ರ ಸಂಭ್ರಮ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಹತ್ವದ ವಿಚಾರಗಳನ್ನ ಚರ್ಚಿಸುತ್ತಾರೆ. ಅವರ ವಿಚಾರವನ್ನ ಪ್ರಸ್ತುತಪಡಿಸುತ್ತಾ ಸಲಹೆಗಳನ್ನ ನೀಡುತ್ತಾರೆ. ವಿಶ್ವಾಸದಿಂದ ವಿಕಾಸದವರೆಗೆ ಅವರ ಮಾತುಗಳು ಪ್ರೇರಣೆಯನ್ನ ನೀಡಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಹಲವಾರು ಗಣ್ಯ ಮಹನೀಯರನ್ನ ಉಲ್ಲೇಖಿಸಿರುತ್ತಾರೆ. ಇದು ನಮಗೆ ಹೆಮ್ಮೆಯ ಸಂಗತಿ. ಕಳೆದ 100 ತಿಂಗಳಿನಿಂದ 100 ಕಾರ್ಯಕ್ರಮ. ಆದರೆ ಆಗಸ್ಟ್ 15 ಅಲ್ಲ, ಜನವರಿ 26 ಅಲ್ಲ, ಪ್ರತಿ ತಿಂಗಳು ಕೊನೆಯ ಭಾನುವಾರ ಪ್ರಧಾನಿ ಮಾತನಾಡುತ್ತಾರೆ. ಎಲ್ಲಿ? ಆಕಾಶವಾಣಿಯಲ್ಲಿ. ಅದೇ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್. ಮೇರೆ ಪ್ಯಾರೆ ದೇಶವಾಸಿಯೋ ಅಂತ ಶುರುವಾದರೆ ಎಲ್ಲರೂ ಕಿವಿಗೊಡಲು ಶುರು ಮಾಡಿದರು. मेरे प्यारे देशवासियों, नमस्कार। मन की बात के आप सभी के साथ जुड़कर मुझे बहुत खुशी हो रही है. ಪ್ರಧಾನಿಗಳು ಜನರನ್ನು ಯಾವ ರೀತಿ ಬೇಕಾದರೂ ತಲುಪಬಹುದಿತ್ತು. ಆದರೆ ಅವರು ಆರಿಸಿಕೊಂಡಿದ್ದು ಆಕಾಶವಾಣಿಯನ್ನು, ದೇಶದ 99%ಕ್ಕೂ ಹೆಚ್ಚು ಮಂದಿಯನ್ನು ತಲುಪುವ ಸಾಂಪ್ರದಾಯಿಕ ಸಂಸ್ಕೃತಿ ವಾಹಿನಿ ಆಕಾಶವಾಣಿಯನ್ನು. ತನ್ಮೂಲಕ ಯಾರು ಕೇಳ್ತಾರೆ ರೇಡಿಯೋ ಅನ್ನುವ ಮಾತನ್ನು ಅಳಿಸಿ ಹಾಕಿದರು. ಆಕಾಶವಾಣಿಗೆ ಮತ್ತೊಮ್ಮೆ ಘನತೆ ತಂದರು. मैं आज रेडियो के माध्यम से आपसे कुछ मन की बातें बताना चाहता हूं और मेरे मन में तो ऐसा है कि सिर्फ आज नहीं, ये बातचीत का अपना क्रम आगे भी चलता रहे. ಆಕಾಶವಾಣಿ ಎಂಬ ನೆನಪನ್ನು ಎಲ್ಲರ ಹೃದಯಗಳಲ್ಲಿ ಅರಳಿಸಿದರು. ಮನ್ ಕಿ ಬಾತ್ ಇಂದು ಜನಜನಿತ. ನಮ್ಮ ಮಾಧ್ಯಮದ ತಾಯಿ ಅಂತ ಹೇಳ್ಬೋದು ರೇಡಿಯೋ. ಟೆಲಿವಿಷನ್ ಬರೋಕ್ಕಿಂತ ಮುಂಚೆ ರೇಡಿಯೋ ನಮ್ಮ ದೇಶನ ಒಂದುಗೂಡಿಸಿತ್ತು. ರೇಡಿಯೋ ಬರೋ ಸಮಯಕ್ಕೆ ಜನ ಸುದ್ದಿ ಕೇಳೋರು, ವಿಚಾರ ತಿಳ್ಕೊಳ್ಳೋರು, ಬುದ್ಧಿ ಬೆಳೆಸ್ಕೊಳ್ಳೋರು. ಮತ್ತು ರೇಡಿಯೋ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ನೀವು ರೇಡಿಯೋ ಮುಂದೆನೇ ಇರಬೇಕು ಅಂತಿಲ್ಲ. ರೇಡಿಯೋ ಅದ್ರ ಪಾಡ್ಗದ ಮೂಲೆಯಲ್ಲಿರುತ್ತೆ, ನಾವು ನಮ್ಮ ಕಾಡಿಗೆ ಒಂದು ಮೂಲೆಯಲ್ಲಿ ಒಂದು ಕೆಲಸ ಮಾಡ್ತಾ ಇರ್ಬೋದು. ನಾನೊಬ್ಬ ರೇಡಿಯೋ ಜಾಕಿಯಾಗಿ ಯಾಕೆ ನಾನು ಮನ್ ಕಿ ಬಾತ್ ಕಾರ್ಯಕ್ರಮನ ಶ್ಲಾಘಿಸ್ತೀನಿ ಅಂದರೆ, ಇದು ಒಂದು ಅದ್ಭುತವಾದಂಥ ಇನಿಷಿಯೇಟಿವ್. ರೇಡಿಯೋ ಒಂದು ಬಹಳ ಎಫೆಕ್ಟಿವ್ ಮೀಡಿಯಮ್. ಅದು ನಮಗೆ ಬಹಳ ಗೊತ್ತಿರುವಂಥ ವಿಚಾರ. ಅದು ಜೊತೆಯಲ್ಲೇ ತಾವು ಹೇಳಿದ ಹಾಗೆ ನಡ್ಕೊಂಡು ಹೋಗುತ್ತೆ, ಜೊತೆಯಲ್ಲೇ ಬರುತ್ತೆ ಅದು. ಆ ಒಂದು ಮೀಡಿಯಮ್ನ ಕೇವಲ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸೋದಕ್ಕಲ್ಲದೆ ಅದ್ರ ಜೊತೆಯಲ್ಲಿ ಬಹಳಷ್ಟು ಗ್ರಾಮೀಣ ಪ್ರತಿಭೆಗಳನ್ನು, ಬಹಳಷ್ಟು ಜನ ಅನ್ನೋನ್ ಟ್ಯಾಲೆಂಟ್ಗಳನ್ನು, ಹಿಡನ್ ಜೆಮ್ಸ್ನ ಹೊರಗಡೆ ತರುವಂಥ ಒಂದು ಕೆಲಸ ಮಾಡೋದು ಬಹಳ ಖುಷಿಯಾಗುತ್ತೆ. ಪ್ರಧಾನಮಂತ್ರಿಗಳು ರೇಡಿಯೋ ಅನ್ನೋ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡು ಅದರ ಮೂಲಕ ಅವರ ಮನದಾಳದ ಮಾತುಗಳನ್ನು ಹೇಳೋ ಒಂದು ಅವಕಾಶ ಏನಿದೆ, ಇದು ರೇಡಿಯೋ ಅನ್ನೋದನ್ನು ಮತ್ತೆ ಜೀವಕ್ಕೆ ತಂದಿದೆ ಅಂತ ಹೇಳ್ಬೋದು. ಯಾಕೆಂದರೆ ಡಿಜಿಟಲ್ ಎರಾ ಅಂತ ಏನು ಹೇಳ್ತೀವಿ, ಈ ಒಂದು ರೆವಲ್ಯೂಷನ್, ಈ ಒಂದು ಚಳುವಳಿಯಲ್ಲಿ ರೇಡಿಯೋ ಎಲ್ಲೋ ಒಂದು ಕಡೆ ಕಳೆದು ಹೋಗ್ತಿತ್ತು ಅನ್ನೋ ಒಂದು ಪ್ರಶ್ನೆ ಇತ್ತು. ಅದನ್ನು ಬಹಳ ಚೆನ್ನಾಗಿ ಪ್ರಧಾನಮಂತ್ರಿಗಳು ಈ ಒಂದು
ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಮನೆ ಮತ್ತು ಮನವನ್ನು ಮುಟ್ಟುವಂಥ ಪ್ರಯತ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂದರೆ, ರೇಡಿಯೋ ಮಾಧ್ಯಮಕ್ಕೆ ಅದರದೇ ಆದಂಥದ್ದು ವೈಶಿಷ್ಟ್ಯತೆ, ಸೌಂದರ್ಯ ಇದೆ. ಅದನ್ನು ಉಳಿಸ್ಕೋಬೇಕು ಅಂದರೆ ಈ ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ, ಅಂದರೆ ಈ ಒಂದು 100ನೇ ಸೆಲೆಬ್ರೇಷನ್ ಮೂಲಕ ನಾನು ಹೇಳೋದೇನು ಅಂದರೆ, ನಮ್ಮ ಥರ 100 ಜನ ರೇಡಿಯೋ ಕಲಾವಿದರಿದ್ದಾರೆ, ಅಂದರೆ ರೇಡಿಯೋ ಜಾಕಿಗಳಿದ್ದಾರೆ. ಇವಾಗ ಸಿನಿಮಾಗೆ ಹೇಗೆ ಒಂದು ರಾಜ್ಯ ರಾಷ್ಟ್ರ ಪ್ರಶಸ್ತಿ ಅಂತ ಇದೆಯೋ, ಟೆಲಿವಿಷನ್ಗಿದೆಯೋ, ಅದೇ ರೀತಿ ರೇಡಿಯೋಗೂ ಕೂಡ ಒಂದು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಅನ್ನೋದನ್ನು ಗುರುತಿಸಿ ಗೌರವಿಸಿದ್ರೆ ಈ ಮಾಧ್ಯಮಕ್ಕೆ ಇನ್ನೂ ಬೆಲೆ ಹೆಚ್ಚಾಗತ್ತೆ. ಹೆಚ್ಚು ಹೆಚ್ಚು ಯುವಕರು ಈ ಮಾಧ್ಯಮದ ಕಡೆ ಬರ್ತಾರೆ. ಇಟ್ಸ್ ಅನ್ ಇಂಡಸ್ಟ್ರಿ ಬೈ ಇಟ್ ಸೆಲ್ಫ್. ಇದು ಇಲ್ಲಿಗೆ ಮುಗಿದು ಹೋಗಬಾರ್ದು. ಮತ್ತು ಮುಂದಿನ ಪೀಳಿಗೆಗೆ ಈ ಒಂದು ಸೌಂದರ್ಯ, ರೇಡಿಯೋಗಿರುವಂಥ ಬ್ಯೂಟಿನ ಮುಂದಕ್ಕೆ ತಗೊಂಡು ಹೋಗಬೇಕು. ಪ್ರತಿ ತಿಂಗಳು ಪ್ರಧಾನಿ ದೇಶದ ಜನತೆಯೊಡನೆ ಮಾತನಾಡುತ್ತಾರೆ ಎಂಬುದು ಬಹಳ ವಿಶೇಷ ಸಂಗತಿಯಾಗಿತ್ತು. ದೇಶದಾದ್ಯಂತ ಎಲ್ಲ ಆಕಾಶವಾಣಿ ಕೇಂದ್ರಗಳು ಇದಕ್ಕಾಗಿ ತಯಾರಾಗುತ್ತಿದ್ದವು. ಪ್ರತಿ ತಿಂಗಳ ಕೊನೆಯ ಭಾನುವಾರ ಪ್ರಧಾನಿಗಳ ಭಾಷಣ ಎಂಬುದು ಎಲ್ಲ ನೌಕರರ, ಉದ್ಯೋಗಿಗಳ ಮನದಲ್ಲಿ ಸ್ಥಿರವಾಯಿತು. ಅದಕ್ಕೆ ಸೂಕ್ತ ಪ್ರಚಾರವನ್ನು ನೀಡಲಾಯಿತು. ಮನೆ ಮನೆಗಳಲ್ಲಿ ಮನ್ ಕಿ ಬಾತ್ ಮೊಳಗಿತು. ಆರಂಭದ ದಿನಗಳಲ್ಲಿ ಮನ್ ಕಿ ಬಾತ್ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಿ ರಾತ್ರಿ 8 ಗಂಟೆಗೆ ಪ್ರಾದೇಶಿಕ ಅವತರಣಿಕೆ ಪ್ರಸಾರವಾಗುತ್ತಿತ್ತು. ಜನಪ್ರಿಯತೆ ಹೆಚ್ಚಿದಂತೆಲ್ಲ ಕಾರ್ಯಕ್ರಮ ಸ್ವರೂಪ ಸ್ವಲ್ಪ ಬದಲಾಯಿತು. ದಿನದಿಂದ ದಿನಕ್ಕೆ ಮನ್ ಕಿ ಬಾತ್ ಒಂದು ಸಂಭ್ರಮವಾಯಿತು. ಹಿರಿಯ ಉದ್ಯೋಗಿಗಳಿಗೆ, ನಿರ್ದೇಶಕರಿಗೆ, ಸುದ್ದಿ ವಿಭಾಗದವರಿಗೆ, ಅನುವಾದಕರಿಗೆ, ಸಮನ್ವಯಕಾರರಿಗೆ, ಪಾಳಿಗಳಲ್ಲಿ ಕೆಲಸ ಮಾಡುವ ನಿರ್ವಹಿಸುವ ಎಂಜಿನಿಯರ್ಗಳು ಮತ್ತು ಉದ್ಘೋಷಕರಿಗೆ ಇದೊಂದು ವಿಶೇಷ ಜವಾಬ್ದಾರಿಯಾಯಿತು. ನಾನು ಮನ್ ಕಿ ಬಾತ್ ಹಿಂದಿನ ಕನ್ನಡಕ್ಕೆ ಸುಮಾರು ವರ್ಷಗಳಿಂದ ಅನುವಾದ ಮಾಡಿಕೊಂಡು ಬರ್ತಾ ಇದ್ದೀನಿ. ಇದಕ್ಕೆ ನನಗೆ ಯಾರು ಅವಕಾಶ ಕೊಟ್ಟಿದ್ದಾರೆ, ಆ ಅಧಿಕಾರಿ ವರ್ಗಕ್ಕೆ ಕೊಟ್ಟವ್ರು ಎಲ್ಲರಿಗೂ, ನನ್ನ ಅನುವಾದ ಕೇಳಿದವರಿಗೆ ಮತ್ತು ಅದನ್ನು ಪ್ರಶಂಸೆ ಮಾಡಿದವರಿಗೆ, ಮೆಚ್ಚಿಕೊಂಡವರಿಗೆ ಎಲ್ಲರಿಗೂ ಈ ಮೂಲಕ ಧನ್ಯವಾದ ಹೇಳ್ತಾ ಇದ್ದೀನಿ. ಪ್ರಧಾನಿ ಮೋದಿ ಅವರು ಎಲ್ಲೆಲ್ಲೋ ಅಡಗಿದ್ದ ಪ್ರತಿಭೆಗಳನ್ನ ಬೆಳಕಿಗೆ ತೊಗೊಂಬಂದಿದ್ದಾರೆ. ಅದು ಎಲ್ಲ ಕ್ಷೇತ್ರದಲ್ಲೂ, ವಿಜ್ಞಾನ, ಆರೋಗ್ಯ, ಶಿಕ್ಷಣ, ಪ್ರತಿಯೊಂದು ಕ್ಷೇತ್ರದಲ್ಲೂ. ಜೊತೆಗೆ ತುಂಬ ಕಷ್ಟಪಟ್ಟು ಬರ್ತಿರುವವ್ರಿಗೆ ತುಂಬ ಸಹಾಯ ಆಗಿದೆ ಇದರಿಂದ. ಇವತ್ತಿನ ಸಂಚಿಕೆಯಲ್ಲಿ ನೀವು ಕೇಳಿರಬಹುದು, ಕೆಲವರು ಹೇಳಿದ್ದಾರೆ 2020ರಲ್ಲಿ ಅವರ ಬಗ್ಗೆ ಪ್ರಸ್ತಾವನೆ ಆದ ನಂತರ ಅವರ ಒಂದು ಸ್ವಂತವಾಗಿ ಮಾಡುತ್ತಿರುವ ಉದ್ದಿಮೆಗೆ ಯಾವ ರೀತಿ ಒಂದು ಪೂರಕವಾಯಿತು ಅದು ಅನ್ನೋದು. ಅದರಿಂದ ಅವ್ರಿಗೆಲ್ಲ ತುಂಬ ಸಹಾಯ ಆಗಿದೆ ಅಂತ. ಆಕಾಶವಾಣಿಯ ನನ್ನಂಟು ಬಹಳ ವರ್ಷಗಳಿಂದ, ಆದರೂ ಕೂಡ ಮನ್ ಕಿ ಬಾತ್ನ ಈ ಒಂದು ಕನ್ನಡಕ್ಕೆ ನಾವು ಭಾಷಾಂತರ ಮಾಡುವಂತಹ ಕೆಲಸದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಸುಮಾರು ವರ್ಷಗಳಿಂದ. ಹಾಗಾಗಿ ಇದು ಒಂದು ರೀತಿಯ ನನಗೆ ಬಹಳ ಹೆಮ್ಮೆ ಕೊಡುವಂತಹ ವಿಚಾರ ಅಂತ ಅನಿಸುತ್ತೆ. ಯಾಕಂತಂದರೆ ಬಹಳ ಕಡಿಮೆ ಜನರಿಗೆ ಇಂಥ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ಇದರ ಭಾಗವಾಗಿರೋದಕ್ಕೆ ಖುಷಿ ಪಡ್ತೇನೆ. ಹಾಗೆಯೇ ಎಲ್ಲೆಲ್ಲಿ ಅಡಗಿರುವಂತಹ ಪ್ರತಿಭೆಗಳನ್ನೆಲ್ಲ ಹೊರತಂದು ಅವರ ಪ್ರತಿಭೆಗಳನ್ನು ಅನಾವರಣಗೊಳಿಸಿ ಅವರ ಜೀವನದಲ್ಲಿ ಅವರು ಬಹು ಎತ್ತರಕ್ಕೆ ಏರೋದಕ್ಕೆ ಸಹಾಯ ಆಗ್ತಿರುವಂತಹ ಅದ್ಭುತ ಕಾರ್ಯಕ್ರಮ ಇದು ಮನ್ ಕಿ ಬಾತ್. ಪ್ರಪಂಚದಾದ್ಯಂತ ಇದರ ಕೇಳುಗರು ಹರಡಿದ್ದಾರೆ. ನಮ್ಮ ದೇಶದಲ್ಲಂತೂ ಇದಕ್ಕೆ ಸರಿಸಾಟಿಯಾದ ಮತ್ತೊಂದು ಕಾರ್ಯಕ್ರಮ ಬಹುಶಃ ಇವತ್ತರೆಗೂ ಬಂದಿಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಈ ಒಂದು ಟೀಮ್ನಲ್ಲಿ ಒಬ್ಬ ಕನ್ನಡ ಭಾಷಾಂತರ ಮಾಡುವಂತಹ ಒಂದು ಕೆಲಸನ ನಾನು ಮಾಡ್ತಾಯಿದ್ದೀನಿ. ಮನ್ ಕಿ ಬಾತ್ ಹಿಂದಿ ಅವತರಣಿಕೆಯನ್ನು ನನಗೆ ಹೇಳುವಂತಹ ಖುಷಿ ನನಗೆ ಅದು ಅಷ್ಟಿಷ್ಟಲ್ಲ. ದೂರದರ್ಶನ, ವಿವಿಧ ಸಾಮಾಜಿಕ ಜಾಲತಾಣಗಳ ನಿರ್ವಾಹಕರು, ಖಾಸಗಿ ವಾಹಿನಿಗಳು ಕೂಡ ಈಗ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಪ್ರಸಾರ ಮಾಡುತ್ತಿವೆ. ಈ 100 ಕಾರ್ಯಕ್ರಮಗಳಲ್ಲಿ ಪ್ರಧಾನಿಗಳು ಮಾತನಾಡದ ವಿಷಯವೇ ಇಲ್ಲ. ಎಲ್ಲ ಜನರನ್ನು ಹೇಗೆ ಒಟ್ಟು ಸೇರಿಕೊಂಡು ಇಷ್ಟು ವರ್ಷಗಳಿಂದ ಕಾನ್ಸ್ಟೆಂಟಾಗಿ ಒಂದು ಡೈಲಾಗ್ ಇದೆಯಲ್ಲ ಜನರೊಟ್ಟಿಗೆ, ಅದು ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ ಅಂತ ಅನಿಸುತ್ತೆ. ಪ್ರಧಾನಮಂತ್ರಿಗಳನ್ನು ಕೆಲವು ವರ್ಷಗಳ ಹಿಂದೆ ನಾನು ಮೀಟ್ ಮಾಡಿದ್ದೆ. ಅವ್ರ ಹತ್ರ ನಾನು ಅದೇ ಕೇಳಿದ್ದೆ, ಹೇಗೆ ನಿಮ್ಮ ಹತ್ರ ಇಷ್ಟೊಂದು ಎನರ್ಜಿ ಇರುತ್ತೆ, ಇಷ್ಟೆಲ್ಲ ಕೆಲಸಗಳ ಮಧ್ಯೆಯೂ ಕೂಡ ನೀವು ಬಿಡುವು ಮಾಡಿಕೊಂಡು ಜನರೊಟ್ಟಿಗೆ ಒಂದು ಸಂವಾದವನ್ನು ಮಾಡ್ತೀರಲ್ಲ, ದ್ಯಾಟ್ ಈಸ್ ಐ ಥಿಂಕ್ ಟ್ರೂಲಿ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ವಿಶೇಷವಾಗಿ
ಆರ್ಟ್ ಮತ್ತು ಮ್ಯೂಸಿಕ್ ಹಾಗೆ ಕರಕುಶಲ ಈ ಥರ ಬಹಳಷ್ಟು ಹಳ್ಳಿಗಳಲ್ಲಿ ಯಾರು ಮಾಡ್ತಾರಲ್ಲ ಅಂತಹ ಒಂದು ವಿಶೇಷ ವ್ಯಕ್ತಿಗಳನ್ನು ಗುರುತಿಸಿ ಅವರು ಬಹಳಷ್ಟು ಬಾರಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಇಷ್ಟು ದಿನ ಸಿರಿಧಾನ್ಯಗಳು ಅಂತಂದರೆ ಯಾರಿಗೂ ಗೊತ್ತಿರಲಿಲ್ಲ. 2023 ಇದು ಸಿರಿಧಾನ್ಯಗಳ ವರ್ಷವಾಗಿ ಅವ್ರು ಏನು ಡೆಡಿಕೇಟ್ ಮಾಡಿದ್ದಾರೆ, ಅದರಿಂದ ನಮ್ಮ ಫಾರ್ಮರ್ಸಿಗೂ ಬಹಳ ಹೆಲ್ಪ್ ಆಗಿದೆ. ಬಿಕಾಸ್ ಸಿರಿಧಾನ್ಯಗಳು ಮೊದಲು ಕನ್ಸಂಪ್ಷನ್ ಕಡಿಮೆ ಆಗಿರೋದ್ರಿಂದ ಗ್ರೋ ಮಾಡಿದ್ರೂ ಫಾರ್ಮರ್ಸಿಗೆ ಅಷ್ಟು ಹೆಲ್ಪ್ಫುಲ್ ಆಗ್ತಿರ್ಲಿಲ್ಲ. ಆಮೇಲೆ ಅವರಿಗೆ ಅಷ್ಟೊಂದು ಸೇಲ್ಸ್ ಮಾರ್ಕೆಟಿಂಗೂ ಇರಲಿಲ್ಲ. ಬಿಕಾಸ್ ಈ ವರ್ಷ ಅದಕ್ಕಾಗಿ ಪರ್ಟಿಕ್ಯುಲರ್ ಡೆಡಿಕೇಟ್ ಮಾಡಿರೋದ್ರಿಂದ ಇವಾಗ ಸಿರಿಧಾನ್ಯಕ್ಕೂ ಜಾಸ್ತಿ ಬೇಡಿಕೆ ಇದೆ, ಹಾಗೆ ನಮ್ಮ ಫಾರ್ಮರ್ಸಿಗೂ ತುಂಬ ಅನುಕೂಲ ಆಗಿದೆ. ಮೊದಲ ಸಂಚಿಕೆಯಲ್ಲಿ ಸ್ವಚ್ಛ ಭಾರತ್, ಖಾದಿ, ಮಂಗಳಯಾನ ಈ ವಿಚಾರಗಳಿಂದ ಆರಂಭಿಸಿದ ಪ್ರಧಾನಿಯವರು ಎರಡನೇ ಸಂಚಿಕೆಯಲ್ಲಿ ವಿಶೇಷ ಚೇತನ ಮಕ್ಕಳ ವಿದ್ಯಾಭ್ಯಾಸ, ಅದಕ್ಕೆ ಇರುವ ಸಂಸ್ಥೆಗಳು, ಅವರಿಗಾಗಿ ಇರುವ ಯೋಜನೆಗಳು ಈ ಬಗ್ಗೆ ಮಾತನಾಡಿದರು. ದೀಪಾವಳಿ ಸಂದರ್ಭ ಸೈನಿಕರಿಗೆ ಶುಭಾಶಯ ಹೇಳುವುದನ್ನು ಮರೆಯಲಿಲ್ಲ. मेरे प्यारे देशवासियों, जिसका मायका भी सेना के जवानों से भरा हुआ है और जिसका ससुराल भी सेना के जवानों से भरा हुआ है, ऐसी एक बहन शिवानी ने मुझे एक टेलीफोन मैसेज दिया. आइए हम सुनते हैं फौजी परिवार क्या कहता है. नमस्कार प्रधानमंत्री जी, मैं शिवानी मोहन बोल रही हूँ. इस दीपावली पर जो संदेश टू सोल्जर्स अभियान शुरू किया गया है, उससे हमारे फौजी भाइयों को बहुत ही प्रोत्साहन मिल रहा है. और मैं कहना चाहूंगी कि आर्मी ऑफिसर्स और सोल्जर्स के साथ उनके परिवार, उनकी पत्नियां भी काफी सैक्रिफाइसेस करती हैं. तो एक तरह से पूरी आर्मी कम्युनिटी को बहुत अच्छा संदेश मिल रहा है. और मैं आपको भी हैप्पी दिवाली कहना चाहूंगी. थैंक यू. ಮಾದಕ ವ್ಯಸನದ ಬಗ್ಗೆ ಮಾತನಾಡಿದರು. 2015ರ ಜನವರಿ ತಿಂಗಳ ಕಾರ್ಯಕ್ರಮದಲ್ಲಿ ಅಮೆರಿಕದ ಅಧ್ಯಕ್ಷರಾದ ಬರಾಕ್ ಒಬಾಮಾ ಅವರು ಭಾಗವಹಿಸಿದ್ದರು. मन की बात के इस स्पेशल कार्यक्रम में आज अमेरिका के राष्ट्रपति श्रीमान बराक ओबामा जी हमारे साथ हैं. Namaste. Thank you, Prime Minister Modi, for your kind words and for the incredible hospitality you've shown me and my wife Michelle on this visit. And let me say to the people of India how honored I am to be the first American president to join you for Republic Day. I'm told this is also the first ever radio address by an Indian Prime Minister and an American president together. So we're making a lot of history in a short time. ಈಗ ನಮ್ಮ ದೇಶ ಶಿಕ್ಷಣದ ಹೊಸ ಹೊಸ್ತಿಲಲ್ಲಿದೆ. ಹೊಸ ಶಿಕ್ಷಣ ನೀತಿಯನ್ನು ನಾವು ಈಗಷ್ಟೇ ಕರ್ನಾಟಕದಲ್ಲಂತೂ ಮೊದಲ ಬಾರಿಗೆ ಇಡೀ ದೇಶದಲ್ಲೇ ನಾವು ಜಾರಿಯಲ್ಲಿ ತಂದಿದ್ದೇವೆ. ಈಗ ವಿದ್ಯಾರ್ಥಿಗಳು 4 ಸೆಮಿಸ್ಟರನ್ನು ಈ NEPಯಲ್ಲಿ ಮುಗಿಸಿ 5ನೇ ಸೆಮಿಸ್ಟರ್ ಹತ್ರ ಹೋಗ್ತಾ ಇದ್ದಾರೆ. ಇದು ಯಾವ ರೀತಿಯಲ್ಲಿ ಪರಿಣಾಮವನ್ನು ಉಂಟು ಮಾಡುತ್ತೆ, ವಿದ್ಯಾರ್ಥಿಗಳಿಗೆ ಅನ್ನದ ದಾರಿಯನ್ನು ಮಾಡಿಕೊಡುತ್ತೆ. ಹಾಗೂ ಜಾಗತಿಕ ಮಟ್ಟದಲ್ಲಿ ಶಿಕ್ಷಣ, ಹಿಂದೆಲ್ಲ ನಾವು ಅನ್ಕೋತಾ ಇದ್ದು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸಿದರೆ ಭಾರತದ ಶಿಕ್ಷಣ ಮಟ್ಟ ಕುಸಿದಿದೆ, ಕಡಿಮೆ ಇದೆ ಅಂತ. ಅದಲ್ಲ, ನಾವು ಜಾಗತಿಕ ಮಟ್ಟದಲ್ಲಿ ಬೆಳಿಬೋದು, ಅವರಿಗೆ ಸಮಾನವಾಗಿ ನಿಲ್ಲಬಹುದು ಅನ್ನೋದನ್ನು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೂಲಕ ಈಗ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಅದು ಖಂಡಿತವಾಗಿ ಒಳ್ಳೆಯ ಫಲವನ್ನು ನೀಡ್ತದೆ ಅನ್ನುವಂಥದ್ದು ನನ್ನ ನಂಬಿಕೆ. ಮುಂದಿನ ಕಾರ್ಯಕ್ರಮಗಳಲ್ಲಿ ರೈತರ ಸಮಸ್ಯೆಗಳು, ವಿದ್ಯಾರ್ಥಿಗಳ ಪರೀಕ್ಷಾ ಒತ್ತಡ, ಬಡತನ ನಿರ್ಮೂಲನೆ, ಯೋಗ, ಕಾರ್ಗಿಲ್ ದಿನ, ಹಳ್ಳಿಗಳ ಅಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಜನಧನ ಯೋಜನೆ, LPG ಸಬ್ಸಿಡಿ, ಸರ್ಕಾರಿ ಉದ್ಯೋಗಗಳು ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಿದರು. ಅಮ್ಮ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ನಿಮ್ಮ ಊರಿನಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದಾರೆ ಸರ್. ಈ ಮನ್ ಕಿ ಬಾತ್ ಕಾರ್ಯಕ್ರಮ ಅಂದ್ರೆ ಮನದ ಅಂತರಾಳದ ಮಾತು. ಇದರ ಉದ್ದೇಶ ನಮ್ಮ ಭಾರತ ದೇಶವನ್ನು ಒಂದು ಅಭಿವೃದ್ಧಿ ಪಥದೊಳಗೆ ಬೆಳಿಬೇಕು, ಇನ್ನೂ ಒಂದು ಹೆಚ್ಚಿನ ಮಟ್ಟದೊಳಗೆ ಅದು ನಮ್ಮ ಪ್ರಗತಿಯನ್ನು ಹೊಂದಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಆಂತರಿಕವಾಗಿ, ನಮ್ಮ ಭಾವನಾತ್ಮಕವಾಗಿ ನಮ್ಮ ಮನಸ್ಸಿನಲ್ಲಿ ಹಳ್ಳಿಯಿಂದ ದಿಲ್ಲಿಯವರೆಗೆ ಈ ಒಂದು ಕೊಂಡಿ ಇದೆಯಲ್ಲ, ಇದನ್ನು ನಮ್ಮನ್ನು ಗುರುತಿಸುವ ಒಂದು ಸಂದರ್ಭ ನೋಡಿದಾಗ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಾವು ಕಟ್ಟಕಡೆಯ ವ್ಯಕ್ತಿಗಳು, ಹಳ್ಳಿಯಲ್ಲಿ ಜೀವನ ಮಾಡ್ತಕ್ಕಂಥ ರೈತರು ಕಟ್ಟಕಡೆಯ ವ್ಯಕ್ತಿಗಳು, ಅಂಥವರನ್ನು ಗುರುತಿಸಿ ಇಂಥ ಒಂದು ಈ ಕಾರ್ಯಕ್ರಮದೊಳಗೆ ನಮಗೆ ಒಂದು ಆಧಾರದ ಸ್ವಾಗತವನ್ನು ನೀಡಿ ಈ ಕಾರ್ಯಕ್ರಮ ನಡೆಸಿದ್ದಾರಲ್ಲ, ಇದು ನಮಗೆ ಭಾಳ ಒಂದು ಹೆಮ್ಮೆ ಅನಿಸ್ತದೆ. ಈಗ ಕೃಷಿ ಒಳಗೆ ಸಾಕಷ್ಟು ಸಮಸ್ಯೆಗಳದಾವ. ನಮ್ಮದು ಬೆಳೆಯೋದ್ರಿಂದ ಇರೋದು, ಮಾರ್ಕೆಟ್ ಇದರಿಂದ ಇರೋದು ಸಾಕಷ್ಟು ತೊಂದರೆಗಳಿದ್ದಾವೆ. ಅವುಗಳನ್ನು ನಾವು ಈ ಒಂದು ಸ್ವಸಹಾಯ ಸಂಘಗಳನ್ನು ಮಾಡಿಕೊಂಡು ಈ ಒಂದು
ರೈತ ಉತ್ಪಾದಕರ ಸಹಕಾರ ಸಂಘ ಸಂಸ್ಥೆಗಳನ್ನು ಮಾಡಿಕೊಂಡು ಅದರ ಮೂಲಕ ಸರ್ಕಾರದ ಸಾಕಷ್ಟು ಯೋಜನೆಗಳು ನಮಗೆ ಬರ್ತಾ ಇದ್ದಾವೆ. ಅದನ್ನು ನಾವೆಲ್ಲರೂ ಅದನ್ನು ಸದುಪಯೋಗ ಮಾಡ್ಕೋಬೇಕು. ಮತ್ತು ಅಷ್ಟೇ ನಮ್ಮ ಎಲ್ಲ ಗ್ರಾಮೀಣ ಮಟ್ಟದೊಳಗೆ ಕೃಷಿಯ ಮುಖ್ಯ ಜೀವನ ಒಂದು ಕೆಲಸ. ಮಕ್ಕಳಿಗೆ ಅವರದ್ದೇ ಆದ ತಿಳಿದ ಭಾಷೆಯಲ್ಲಿ ಶಿಕ್ಷಣವನ್ನು ಕೊಟ್ಟರೆ ಅವರು ಹೆಚ್ಚು ಸಮರ್ಥರಾಗ್ತಾರೆ. ಆ ದೃಷ್ಟಿಯಿಂದ ನಾನು ಸುಳ್ಯದಲ್ಲಿ ಕನ್ನಡ ಮಾಧ್ಯಮದ ಒಂದು ಶಾಲೆಯನ್ನು ಸ್ಥಾಪಿಸಿದೆ. ಸ್ನೇಹ ಶಿಕ್ಷಣ ಸಂಸ್ಥೆ ಅಂತ ಅದರಲ್ಲಿ ಹೆಸರು. ಸೊ ಇಲ್ಲಿ ಮಕ್ಕಳು ಕಲಿತಂಥವರು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಿದ್ದಾರೆ. ಈ ವರ್ಷ ನಾವು ಏನು ಮಾಡಿದ್ದೀವಿ ಅಂದರೆ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಜೂನ್ 1ರಿಂದ ಆಗಸ್ಟ್ 15ರವರೆಗೆ 75 ದಿವಸಗಳಲ್ಲಿ ಪ್ರತಿನಿತ್ಯ ಪಾಠಪುಸ್ತಕಗಳಲ್ಲಿ ಬಾರದಂಥ ಸ್ವಾತಂತ್ರ್ಯ ಯೋಧರ ಬಗ್ಗೆ, ಅಂದರೆ ಅನ್ಸಂಗ್ ಹೀರೋಸ್ ಆಫ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅಂಥವರ ಬಗ್ಗೆ ಮಕ್ಕಳಿಂದ ಮತ್ತು ಶಿಕ್ಷಕರಿಂದ ನಿತ್ಯ ಭಾಷಣಗಳನ್ನು ಮಾಡಿಸಿ ಸ್ಕೂಲ್ ಅಸೆಂಬ್ಲಿಯಲ್ಲಿ ಆ ಭಾಷಣಗಳನ್ನು ಒಂದು ಎಡಿಟ್ ಮಾಡಿ ಪುಸ್ತಕ ಮಾಡಿ ಆ ಪುಸ್ತಕಗಳನ್ನು ಅಪ್ರಕಾಶಿತ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಎನ್ನುವ ರೀತಿಯಲ್ಲಿ ಆ ಪುಸ್ತಕವನ್ನು ಮಾಡಿ ಮೋದಿಯವರಿಗೆ ಕಳಿಸಿದೆವು. ಆ ಪುಸ್ತಕದ ಬಗ್ಗೆ ಅವರು ನಮ್ಮ ವಿಚಾರಣೆ ಕೂಡ ಮಾಡಿದ್ದಾರೆ. ತಹಶೀಲ್ದಾರನ್ನು ಕಳಿಸಿ ಅವರು ನಮ್ಮ ಶಾಲೆಯ ಬಗ್ಗೆ ತಿಳ್ಕೊಂಡಿದ್ದಾರೆ. ಇದಲ್ಲದೆ ಇನ್ನೊಂದು ಮುಖ್ಯವಾದ ಕಾರ್ಯಕ್ರಮ ನಾವು ಮಾಡಿದ್ದೇನೆಂದರೆ, ನಮ್ಮ ಊರಿನಲ್ಲಿ ಜಾತ್ರೆ ನಡೆದಾಗ ಜನರೆಲ್ಲ ಬಂದು ತಿಂತಾರೆ, ಬಿಸಾಡ್ತಾರೆ, ಕಸ ಬಿಸಾಡ್ತಾರೆ. ನಾನೇನು ಮಾಡಿದೆ ಅಂದರೆ ನಮ್ಮ ಮಕ್ಕಳನ್ನು ಪ್ರೇರೇಪಿಸಿ ಅಲ್ಲಿ ಆ ಜಾತ್ರೆ ಅಂಗಳದಲ್ಲಿ ಮಕ್ಕಳನ್ನು ಬಿಟ್ಟೆ. ಹಾಗೆ ಕಸ ಬಿಸಾಡಿದವರಲ್ಲಿ ಹೋಗಿ ಮಕ್ಕಳು, ನೀವು ಇಲ್ಲಿ ಕಸ ಬಿಸಾಡಬಾರ್ದು, ಅಲ್ಲಿ ಡಸ್ಟ್ಬಿನ್ ಇದೆ, ಅಲ್ಲಿ ತಗೊಂಡೋಗಿ ಹಾಕಿ ಅಂತ ಹೇಳುವ ಕೆಲಸ ಮಾಡಿಸಿದೆವು. ಹೀಗೆ ಮಾಡಿಸಿದ್ದು ತುಂಬ ಯಶಸ್ವಿಯಾಯಿತು. ಎಲ್ಲಿವರೆಗೆ ಅಂದರೆ ಜಾತ್ರೆಗೆ ಬಂದಂಥವ್ರು ಹೇಳಲಿಕ್ಕೆ ಶುರು ಮಾಡಿದ್ರು, ನೋಡಿ ಸ್ನೇಹ ಶಾಲೆ ಮಕ್ಕಳಿದ್ದಾರೆ, ಅವರಿಂದ ಹೇಳಿಸ್ಕೊಳ್ಳೋದು ಬೇಡ, ನಾವು ಕಸ ಬಿಸಾಡುವ ಅಂತ. ಅದೇ ರೀತಿಯಲ್ಲಿ ಬೇರೆ 2-3 ಕಡೆ ಸಹ ನಾನು ಅಲ್ಲಿಯ ಶಾಲೆಗಳನ್ನು ಉಪಯೋಗಿಸಿ ಮಾಡಿಸಿದೆ. ಹಾಗಾಗಿ ಈ ರೀತಿಯ ಒಂದು ಎಚ್ಚರ ಕೊಡುವುದರ ಮೂಲಕ ಸಾಮಾಜಿಕ ಸ್ವಾಸ್ಥ್ಯ ಮತ್ತು ಸ್ವಚ್ಛತೆಯ ಬಗ್ಗೆ ಮಕ್ಕಳ ಮೂಲಕ ನಾವು ಡೆವಲಪ್ ಮಾಡ್ಬೋದು. ಇದಕ್ಕೆ ನಮ್ಮ ಮಾತೃಭಾಷೆ ಶಿಕ್ಷಣ ಸಹಾಯ ಮಾಡ್ತದೆ. ಪ್ರಧಾನಿ ಮೋದಿಜಿಯವರು ಕೂಡ ಮಾತೃಭಾಷೆ ಬಗ್ಗೆ ಸಾಕಷ್ಟು ಒತ್ತು ಕೊಡ್ತಾ ಇದ್ದಾರೆ. ಪ್ರಸಾರ ಮಾಡಿ ಅಂಥವ್ರನ್ನ ಗುರ್ತಿಸಿ ಕರೆದಿಲ್ಲ. ಅವರು ಎಲ್ಲಿ ಯಾರ್ಯಾರು ಏನೇನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಡೆಲ್ಲಿಯಿಂದನೇ ಒಂದು ಲಿಸ್ಟ್ ಬರುತ್ತೆ, ನಮಗೆ ಕರೆ ಬರುತ್ತೆ ಅಂತಂದರೆ ಅದರಷ್ಟು ಸಂತೋಷ ಇನ್ನೊಂದಿಲ್ಲ. ಬಹುಶಃ ನಮ್ಗೆ ಇನ್ನೂ ಉತ್ತಮವಾದ ಸೇವೆ ಮಾಡಬೇಕು ಜನಕ್ಕೆ ಅನ್ನೋದೊಂದು ಉತ್ಸಾಹ ಬಂದಿದೆ. ಮತ್ತು ಶಿಕ್ಷಣಕ್ಕೆ ಮೋದಿಜಿಯವರ ಮನ್ ಕಿ ಬಾತ್ ಇದೆಯಲ್ಲ, ಅದು ಬಹಳ ಉಪಯುಕ್ತವಾಗಿದೆ. ಯಾಕೆ ಅಂತಂದರೆ ಪ್ರತಿ ವರ್ಷವೂ ಅವರು ಪರೀಕ್ಷೆ ಸಂದರ್ಭದಲ್ಲಿ ಮಕ್ಕಳಿಗೆ ಉತ್ಸಾಹ ತುಂಬುವಂಥ ಕೆಲಸ ಮಾಡ್ತಾರೆ. ಮಾರ್ಕ್ಸ್ ಅಲೋನ್ ಈಸ್ ನಾಟ್ ದ ಕ್ರೈಟೀರಿಯಾ, ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಇವಾಗ ಸ್ಟಾರ್ಟಪ್ ಕಂಪನೀಸ್ ಆಗಲಿ, ರಿಮೋಟ್ ರೂರಲ್ ಏರಿಯಾಸ್ನಲ್ಲಾಗಲಿ ಜನಗಳೆಲ್ಲ ಮುಂದಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು? ಆತ್ಮವಿಶ್ವಾಸ, ಆತ್ಮನಿರ್ಭರತ, ಇಂಥದ್ದನ್ನೆಲ್ಲ ಹೇಳಿ ಅವರು ಬಹಳ ಮಕ್ಕಳಿಗೆ ಅವ್ರ ಬಗ್ಗೆ ಎಷ್ಟು ಗೌರವ ಇರುತ್ತೆ ಅಂತಂದರೆ ಅಕ್ಷರಶಃ ಮಕ್ಕಳು ಪಾಲಿಸ್ತಾ ಇರೋದನ್ನು, ಅದು ಬಹಳ ಮುಖ್ಯ. ಅದು ಜನರನ್ನು ಮಾತನಾಡಲು ಭಾಗವಹಿಸಲು ವಿನಂತಿಸಲಾಯಿತು. ಅನೇಕ ಮಂದಿ ದೇಶದ ಮೂಲೆ ಮೂಲೆಗಳಿಂದ ಪ್ರತಿಕ್ರಿಯೆ ನೀಡಿದರು. नमस्कार मदन मणि जी। जी नमस्कार सर। मैं नरेंद्र मोदी बोल रहा हूँ। जी सर। अच्छा, मैंने फोन तो इसलिए किया कि आप सिक्किम के अंदर दूर सुदूर पहाड़ों में रह करके वहाँ के लोगों को टेली कंसल्टेशन का बहुत बड़ी सेवाएं दे रहे हैं। जी, मैं मन की बात के श्रोताओं को आपका अनुभव सुनाना चाहता हूँ। जी, जरा मुझे बताइए कैसा अनुभव रहा है। अनुभव बहुत बढ़िया रहा प्रधानमंत्री जी। क्या है कि सिक्किम में बहुत नजदीक का जो पीएचसी है, वहाँ जाने के लिए भी लोगों को गाड़ी में चढ़ के कम से कम 100-200 रुपया लेके जाना पड़ता है, और डॉक्टर मिले नहीं मिले ये भी एक प्रॉब्लम है। तो टेली कंसल्टेशन के माध्यम से हम लोग से सीधे जुड़ जाते हैं। दूर दराज के लोग हेल्थ एंड वेलनेस सेंटर के जो CHOs होते हैं वो लोग हम लोग से कनेक्ट करवा देते हैं। ಮನ್ ಕಿ ಬಾತ್ ತಂಡ ದೇಶದ ಹಲವೆಡೆ ಸಂಚರಿಸುತ್ತಾ ಮಾಹಿತಿಗಳನ್ನು ಪಡೆಯಿತು, ಜನಸಾಮಾನ್ಯರನ್ನು ಮಾತನಾಡಿಸಿತು. ನಮ್ಮ ಪ್ರಧಾನಿ ಅವರು ಎಷ್ಟು ನಮಗೆ ಹತ್ತಿರವಾಗಿ ನಮಗೆ ಸಿಗ್ತಾರೆ ಅಂತ ಹೇಳಿದ್ರೆ, ಎಲ್ಲೋ ಯಾವುದೋ ಹಳ್ಳಿನಲ್ಲಿ ಎಲ್ಲೋ ನಮಗೆ ಗೊತ್ತಿಲ್ಲದಿರುವಂಥ ಒಂದು ಮೊಬೈಲ್ ಪ್ಲೇಸಲ್ಲಿ ಆ ರಿಮೋಟ್ ಏರಿಯಾದಲ್ಲಿ ಎಷ್ಟೋ ಒಂದು ಪ್ರತಿಭೆಗಳಿರುತ್ತೆ. ಅಂಥವ್ರನ್ನ ನಮ್ಮನ್ನು ರೆಕಗ್ನೈಸ್ ಮಾಡಿ ಕರೆದು ಒಂದು ದೊಡ್ಡ ವೇದಿಕೆ ಕೊಟ್ಟು ಅವರ ಜೀವನಕ್ಕೆ ಒಂದು ಆಧಾರ ಆಗ್ತಾರಲ್ಲ, ಅಂಥ ದೊಡ್ಡ ಒಂದು ವ್ಯಕ್ತಿತ್ವ ಉಳ್ಳಂತಹ ನಮ್ಮ ಪ್ರಧಾನಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ನನಗೆ ಬಹಳ ಚೆನ್ನಾಗಿ ಗೊತ್ತು, ನಾನು ಒಬ್ಬ ಮಾಧ್ಯಮದ ಹುಡುಗಾಗಿ ಕಲಾ ಮಾಧ್ಯಮ ಅಂತ ಹೇಳಿ ಒಂದು ಸಾಮಾಜಿಕ ಜಾಲತಾಣ ಯೂಟ್ಯೂಬ್ನ ಬಳಸ್ಕೊಂಡು ಕೆಲಸ ಮಾಡ್ತಿರೋಂಥ ನನಗೆ ಬಹಳ ಚೆನ್ನಾಗಿ ಗೊತ್ತು. ಒಂದೊಂದು ಸಂಚಿಕೆ ಮಾಡಬೇಕಾದ್ರೂ ಎಷ್ಟೊಂದು ರಿಸರ್ಚ್ ಇರುತ್ತೆ, ಎಷ್ಟು ಕಷ್ಟ ಇರುತ್ತೆ ಅಂತ. ಯಾಕಂದರೆ ಪ್ರಧಾನಮಂತ್ರಿಗಳು ತಮ್ಮ ಆಲೋಚನೆ, ತಮ್ಮ ವಿಷನ್ ಹೇಳೋ ಜೊತೆಗೆ ಇಡೀ ದೇಶದಾದ್ಯಂತ ವಿಶೇಷವಾದ ಕೆಲಸಗಳನ್ನು ಮಾಡ್ತಿರುವಂತಹ ವಿಶೇಷ ವ್ಯಕ್ತಿತ್ವಗಳನ್ನು ಹುಡುಕಿ ಅವ್ರ ಬಗ್ಗೆ ಮಾತಾಡಿ ಮಾಡೋದು ಬಹಳ ದೊಡ್ಡ ಕೆಲಸ ಅದು ಮಾಡ್ತಿದ್ದಾರೆ. ಆ ಮೂಲಕ ತಾವು ಇನ್ನಷ್ಟು ಹೆಚ್ಚು ಕೆಲಸ ಮಾಡಬೇಕು ಅಂತ ಮುಂದೆ ಬರೋ ಜನಾಂಗಕ್ಕೆ ಅದೊಂದು ಮಾದರಿ, ಅದೊಂದು ಪ್ರೇರಣಾತ್ಮಕವಾದೊಂದು ಕೆಲಸ. ಪ್ರಧಾನಮಂತ್ರಿಗಳ ಈ ಕೆಲಸ ಬಹಳ ಶ್ಲಾಘನೀಯವಾದ ಕೆಲಸ, ನಾವೆಲ್ಲರೂ ಭಾರತೀಯರಾಗಿ ಶ್ಲಾಘಿಸಬೇಕಾದಂತಹ ಕೆಲಸ. ಇವತ್ತು 100 ಸಂಚಿಕೆಯನ್ನು ಕಾಣ್ತಿದೆ. ಜೊತೆಗೆ
ಇದನ್ನು ಒಂದು ಯಾವುದೋ ಒಂದು ಪ್ರೋಟೋಕಾಲ್ ಅಥವಾ ಒಂದು ಅಫಿಷಿಯಲ್ ವರ್ಕ್ ಅಂತ ಮಾತ್ರ ಮಾಡದೆ ಇದು ನಿಜಕ್ಕೂ ಎಲ್ರಿಗೂ ತಲುಪಬೇಕು, ಇಡೀ ಜಗತ್ತಿಗೆ ಭಾರತ ಯಾವ ದಿಕ್ಕಿನಲ್ಲಿ ಸಾಗ್ತಿದೆ ಅಂತ ತಿಳಿಸ್ಬೇಕು ಅಂಥೇಳಿ ನಮ್ಮ ದೂರದರ್ಶನವನ್ನು ರೇಡಿಯೋ ಅಂದರೆ ಆಕಾಶವಾಣಿ ವಿವಿಧ ಭಾರತಿ ಎಲ್ಲ ಥರದ ನಮ್ಮ ರೇಡಿಯೋಗಳನ್ನು ಬಳಸ್ಕೊಂಡು, ಜೊತೆಗೆ ಸೋಷಿಯಲ್ ಮಾಧ್ಯಮ ಡಿಜಿಟಲ್ ಕೂಡ ಬರುತ್ತೆ, ಇದು ಯೂಟ್ಯೂಬ್ ಪೇಜಲ್ಲಿ ಬರುತ್ತೆ, ಎಲ್ಲ ಕಡೆನೂ ಬರುತ್ತೆ, ಈ ಎಲ್ಲವನ್ನು ಬಳಸ್ಕೊಂಡು ಸಶಕ್ತವಾಗಿ, ಅಂದರೆ ನಮ್ಮ DVG ಅವ್ರ ಮಾತಿದೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ. ಅಂದರೆ ದೂರದರ್ಶನ ಆಕಾಶವಾಣಿಯಂತಹ ಹಳೆಯ ಸಂಸ್ಥೆಗಳನ್ನು ಬಳಸ್ಕೊಂಡು, ಜೊತೆಗೆ ಇಂದಿನ ಸಾಮಾಜಿಕ ಜಾಲತಾಣಗಳನ್ನು ಬಳಸ್ಕೊಂಡು ಇಡೀ ಜಗತ್ತಿನ ಪ್ರತಿಯೊಬ್ಬರಿಗೂ ತಲುಪ್ತಿರುವಂತಹ ಈ ಕೆಲಸ ಬಹಳ ಒಳ್ಳೆಯ ಕೆಲಸ. ದೇಶದ ವಿವಿಧ ಮೂಲೆಗಳಲ್ಲಿ ವಿವಿಧ ವೃತ್ತಿಗಳಲ್ಲಿ ತೊಡಗಿರುವ ಹಾಗೆಯೇ ಮನ್ ಕಿ ಬಾತ್ ಕೇಳುವ ಶ್ರೋತೃ ವರ್ಗವನ್ನು ಪ್ರಧಾನಿಗಳು ಸಂಪರ್ಕಿಸಿದರು. ಇಲ್ಲಿ ನಮ್ಮ ಪ್ರಧಾನಿ ಪ್ರತಿಯೊಬ್ಬರು, ಒಬ್ಬ ಸ್ಟೂಡೆಂಟ್ ಆಗಿರ್ಬೋದು, ವಿಮೆನ್ ಆಗಿರ್ಬೋದು, ಇವಾಗ ಸ್ಟಾರ್ಟಪ್ ಬರ್ತಿರೋ ಒಂದು ಎಂಪ್ಲಾಯ್ಮೆಂಟ್ಸ್ ಇರ್ಬೋದು ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ನೀವು ಬೆಳಿತೀರಾ ಅನ್ನೋ ಕಾನ್ಫಿಡೆನ್ಸ್ ತುಂಬ್ತಾ ಇದ್ದಾರೆ. ಸೊ ಆ ಕಾನ್ಫಿಡೆನ್ಸು ಪ್ರತಿಯೊಬ್ಬರಿಗೂ ಈ ಚಿಕ್ಕ ಮಗುಗೆ ನೀನು ನಡಿಬಹುದು ಅಂತ ಹೇಗೆ ತಂದೆ ತಾಯಿ ಆಗಿರ್ಬೋದು ಅಥವಾ ಟೀಚರ್ ಆಗಿರ್ಬೋದು ಬೆನ್ನು ತಟ್ಟಿ ನಡೆಸ್ತಾರೋ, ಹಾಗೆ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಬೆನ್ನು ತಟ್ಟಿ ನಮ್ಮನ್ನೆಲ್ಲ ನಡೆಸ್ತಾ ಇದ್ದಾರೆ. ಹೌದು, ಹೆಣ್ಮಕ್ಳು ನೀವು ಸಾಧಿಸಬಲ್ಲರು. ನಮ್ಮ ಹಿಸ್ಟ್ರಿ ಪ್ರಕಾರ ನೋಡಿದ್ರೆ ಎಷ್ಟು ಸಾಧಿಸಿದ್ದಾರೆ, ನೀವಿನ್ನೂ ಕಡಿಮೆ ಸಾಧಿಸ್ತಿದ್ರೆ ಬನ್ನಿ ಮುಂದೆ, ನಾವಿದ್ದೀವಿ ನಿಮ್ಮ ಹಿಂದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿದ್ವಿ. ಐ ವಾಸ್ ರಿಯಲಿ ಶಾಕ್ಡ್. ಇತ್ತೀಚೆಗಷ್ಟೇ ನೀವು ಡೆಲ್ಲಿಯಿಂದ ನಿಮ್ಮ ಹೆಸರು ಬಂದಿದೆ ನಮಗೆ ಅಂತ AIR ಇಂದ ನಮಗೆ ಒಂದು ಕಾಲ್ ಬಂದಿತ್ತು. ಐ ವಾಸ್ ಸರ್ಪ್ರೈಸ್ಡ್, ಹೌ ಕಮ್ ನನ್ನನ್ನು ಹೇಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಮೋದಿಜಿ ಅವರ R&D ಟೀಮ್ ಬಹಳ ಸ್ಟ್ರಾಂಗ್ ಇದೆ. ಸದ್ದಿಲ್ಲದೆ ಯಾರು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ ಅವರನ್ನು ಹೆಕ್ಕಿ ತೆಗೆಯುವಂಥ ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇದ್ರು ಮನ್ ಕಿ ಬಾತಲ್ಲಿ. ಇವತ್ತು ನಮ್ಮ ನಾಡಿನ ವಿವಿಧ ಕ್ಷೇತ್ರದ ಗಣ್ಯಮಾನ್ಯರನ್ನು ಕೆಲವು 100 ಜನರನ್ನು ಆಯ್ಕೆ ಮಾಡಿ ಒಂದೇ ಸೂರಿನಡಿ ಸೇರಿಸಿದ್ದು ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಎಲ್ಲರ ಪರವಾಗಿ. ನಮ್ಮಂತಹ ಪುಟ್ಟ ಕಲಾವಿದರನ್ನ ಕೂಡ ಗುರುತಿಸಿ ನಮಗೆ ಒಂದು ವೇದಿಕೆ ಮಾಡಿಕೊಟ್ಟಿದ್ದು ಇಟ್ ಮೀನ್ಸ್ ಅ ಲಾಟ್. 2019 ಸೆಪ್ಟೆಂಬರ್ 29 ವಿಶೇಷ ಮನ್ ಕಿ ಬಾತ್ನಲ್ಲಿ ಲತಾ ಮಂಗೇಶ್ಕರ್ ಅವರು ಭಾಗವಹಿಸಿದ್ದರು. लता दीदी प्रणाम, मैं नरेंद्र मोदी बोल रहा हूँ. प्रणाम. मैंने फोन इसलिए किया क्योंकि इस बार आपके जन्मदिन पर मैं हवाई जहाज में ट्रैवलिंग कर रहा हूँ. अच्छा. तो मैंने सोचा जाने से पहले ही आपको जन्मदिन की बहुत बहुत शुभकामनाएं, अग्रिम बधाई दे दूं. आपका स्वास्थ्य अच्छा रहे, आपका आशीर्वाद हम सभी पर बना रहे, बस यही प्रार्थना. और आपको प्रणाम करने के लिए मैंने अमेरिका जाने से पहले ही आपको फोन कर दिया. आपका फोन आएगा ये सुन के ही मैं बहुत ये हो गई थी. आप जाके कब वापस आएंगे? मेरा आना होगा 28 लेट नाइट और 29 मॉर्निंग, और तब आपका जन्मदिन हो गया होगा. अच्छा. जन्मदिन तो क्या मनाएंगे, और बस घर में ही सब लोग. दीदी देखिए, मुझे तो आपका मतलब आशीर्वाद मिले तो. अरे आपके आशीर्वाद हम मांगते हैं, आप तो हमसे बड़े हैं. उम्र से बड़ा तो बहुत कुछ लोग होते हैं, पर अपने काम से जो बड़ा होता है उसका आशीर्वाद मिलना बहुत बड़ी चीज होती है. दीदी आप उम्र में भी बड़ी हैं और काम में भी बड़ी है, और आपने तो ये जो सिद्धि पाई है ये साधना और तपस्या करके पाई है. मैं तो सोचती हूँ कि ये मेरे माता पिता का आशीर्वाद है और सुनने वालों का आशीर्वाद है. मैं कुछ नहीं हूँ. ಹಳ್ಳಿಗಳ ಜನ ಭೇದ ಭಾವ ಇಲ್ಲದೆ ಮನ್ ಕಿ ಬಾತ್ ಕೇಳಲು ಆರಂಭಿಸಿದರು. ಆಶಾ ಕಾರ್ಯಕರ್ತೆಯರು, ಮುದ್ರಾ ಬ್ಯಾಂಕುಗಳು, ಹವಾಮಾನ ಬದಲಾವಣೆಗಳು, ಖಾದಿ ಉಪಯೋಗ, NCC, NSS ಎಲ್ಲ ವಿಚಾರಗಳು ಮನ್ ಕಿ ಬಾತ್ನಲ್ಲಿ ಬಂದವು. 2019 ನಾನು ರಿಪಬ್ಲಿಕ್ ಡೇ ಕ್ಯಾಂಪ್ ಮಾಡಿದ್ದೆ, ಪ್ರೈಮ್ ಮಿನಿಸ್ಟರ್ಸ್ ರ್ಯಾಲಿ ಮಾಡಿದ್ದೆ. ಸೊ ಆಗ ರಿಪಬ್ಲಿಕ್ ಡೇ ಆದಮೇಲೆ ನಮಗೆ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಇರುತ್ತದೆ. 20 ಕೆಡೆಟ್ಸ್ ಆಲ್ ಓವರ್ ಇಂಡಿಯಾ ಸೆಲೆಕ್ಟ್ ಮಾಡಿ ಸಿಂಗಪೂರ್, ರಷ್ಯಾ ಮತ್ತು 10 ಕಂಟ್ರೀಸ್ ಇರುತ್ತೆ, ಅದಕ್ಕೆ ಕಲಿಸ್ತಾರೆ. ಸೊ ನಾನು ಸಿಂಗಪೂರ್ ಹೋಗಿದ್ದೆ. ಸಿಂಗಪೂರಿಂದ ಬಂದ ಮೇಲೆ ಮನ್ ಕಿ ಬಾತ್ ಆಗ್ತಿತ್ತು. ಸೊ ಆಗ 4 ಕೆಡೆಟ್ಸ್ ಸೆಲೆಕ್ಟ್ ಆಗಿದ್ದರು, ಸೌತ್, ನಾರ್ತ್, ಈಸ್ಟ್, ವೆಸ್ಟಿಂದ, ಈಚ್ ಸ್ಟೇಟಿಂದ ಸೆಲೆಕ್ಟ್ ಆಗಿದ್ದರು. ಆಗ ಏನಾಯ್ತು ಅಂದರೆ
45 ಮಿನಿಟ್ಸ್ ಟೈಮ್ ಕೊಟ್ಟಿದ್ದರು ಪ್ರೈಮ್ ಮಿನಿಸ್ಟರ್ ಜೊತೆ. ಸೊ ಅವರು ಕೆಲವಾರು ಸ್ಟೋರೀಸ್ ಶೇರ್ ಮಾಡಿದರು. ಅವರು ಪ್ರೈಮ್ ಮಿನಿಸ್ಟರ್ ಅವರು ಚಿಕ್ಕ ವಯಸ್ಸಲ್ಲಿ NCC ಇದ್ದಾಗ ಅವ್ರು ಆಗಿರೋ ಎಕ್ಸ್ಪೀರಿಯನ್ಸಸ್, ಲೆಸನ್ಸು ಮತ್ತು ತುಂಬ ಅಡ್ವೈಸ್ ಕೊಡ್ತಿದ್ರು ನಮಗೆ. ಸೊ ಅದು ತುಂಬ ಹ್ಯಾಪಿ ಆಗುತ್ತೆ. ಬಟ್ ವಾಟ್ ಈಸ್ ದ ಹ್ಯಾಪಿಯೆಸ್ಟ್ ಪಾರ್ಟ್ ಇಸ್ ದಟ್ ಇಟ್ಸ್ ಬಿನ್ 2019 ಆ ಇಂಟರ್ವ್ಯೂ ಆಗಿತ್ತು. ಇಟ್ಸ್ ಬಿನ್ ಆಲ್ಮೋಸ್ಟ್ 4 years ನಾವು. ಬಟ್ ಸ್ಟಿಲ್ ವಿ ಆರ್ ಬೀಂಗ್ ರಿಮೆಂಬರ್ಡ್. ಸೊ ಐ ಫೀಲ್ ರಿಯಲಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಅಬೌಟ್ ದಟ್. 28 ಫೆಬ್ರವರಿ 2015 ಕ್ರೀಡೆಗಳ ಬಗ್ಗೆ ಪ್ರಧಾನಿಗಳು ಮಾತನಾಡಿದರು. ಖ್ಯಾತ ಕ್ರಿಕೆಟ್ ಆಟಗಾರ ಸಚಿನ್ ತೆಂಡೂಲ್ಕರ್ ಅವರು ಈ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯ ನೀಡಿದ್ದರು. मुझे पता है कि एग्जाम्स कुछ ही दिनों में स्टार्ट होने वाली है. पॉजिटिव सोच को पॉजिटिव रिजल्ट्स फॉलो करेंगे, तो आप पॉजिटिव ज़रूर रहिएगा और ऊपर वाला आपको ज़रूर अच्छे रिजल्ट्स दे, इसकी पूरी उम्मीद है. और आपको मैं बेस्ट विशेस देना चाहूँगा ये एग्जाम्स के लिए. Like I am very thankful for our Prime Minister. ನಮಗೆ ಭಾಳ ಖುಷಿ ಆಗ್ತಾ ಇದೆ. ಇದು ಪ್ರೋಗ್ರಾಮ್ಗಿಂತ ನಮ್ಗೆ ಖುಷಿ ಏನಂತಂದರೆ ದೇ ಆರ್ ಸಪೋರ್ಟಿಂಗ್ ಅಸ್, ಲೈಕ್ ಗುರ್ತಾ ಮಾಡ್ತಿದ್ದಾರೆ, ಎಲ್ಲ ನಮ್ಮಲ್ಲೂ ಇದ್ದಾರೆ, ಲೈಕ್ ರಿಕಗ್ನೈಸಿಂಗ್ ದ ಅಚೀವ್ಮೆಂಟ್ ಆಫ್ ಅಸ್. ಲೈಕ್ ಭಾಳ ಖುಷಿ ಆಗ್ತಿದೆ. ನಾವು ರೀಸೆಂಟ್ಲಿ ವರ್ಲ್ಡ್ ಸ್ಕೂಲ್ ಗೇಮ್ಸ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ಆಡಿ ಬಂದಿದ್ದೀನಿ. ನನ್ನ ಸಹೋದರಿ, ನಾವೇನು ಜೊತೆಗೆ ಪ್ರಾಕ್ಟೀಸ್ ಮಾಡ್ತೀವಿ, ಅವಳು ಕೂಡ ರೀಸೆಂಟ್ಲಿ ಡೆಫ್ ಒಲಿಂಪಿಕ್ಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಬಂದಾಳೆ. ಭಾಳ ಖುಷಿ ಆಗ್ತೈತಿ. ವಿಶೇಷವಾಗಿ ಹೇಳಬೇಕಂದ್ರೆ ಇವ್ರ ತಾಯಿನೇ ಟೆಕ್ವಾಂಡೋ ಟ್ರೈನರ್ ಇದ್ದಾರೆ. ನನ್ನ ಮಗಳು ಕೂಡ ಅವರು ಕೂಡ ಟ್ರೈನಿಂಗ್ ಕೊಟ್ಟಿದ್ದಾರೆ. ಕಳೆದ ವರ್ಷ ಮೇನಲ್ಲಿ ಇವಳು ಬ್ರೆಜಿಲ್ಗೆ ಹೋಗಿದ್ಲು ಟೆಕ್ವಾಂಡೋ ಒಲಿಂಪಿಕ್ ಆಡಲಿಕ್ಕೆ, 4th ಪ್ಲೇಸ್ ಮಾಡಿದ್ಲು. ತದನಂತರ ಪ್ರಧಾನಿಯವರು ತನ್ನ ಮನೆಗೆ ಇವಳನ್ನು ಕರೆದು 4 ಗಂಟೆ ಅವರೊಟ್ಟಿಗಿದ್ದು ಅವರೊಟ್ಟಿಗೆ ಊಟವನ್ನು ಸೇವನೆ ಮಾಡಿದರು. ಇದು ತುಂಬ ನಮಗೆ ಭಾಳ ಹೆಮ್ಮೆಯ ವಿಷಯ ಅನ್ನಿಸ್ತದೆ. ಇನ್ನೊಂದಂದರೆ ಮುಖ್ಯವಾಗಿ ನರೇಂದ್ರ ಮೋದಿಯವ್ರ ಬಗ್ಗೆ ನಾನು ಹೇಳಬೇಕಂದ್ರೆ, ಅವರು ಈ ಒಂದು ಮನ್ ಕಿ ಬಾತ್ ಮುಖಾಂತರ ದೇಶದ ಉದ್ದಗಲಕ್ಕೂ ಇರುವಂಥ ಪ್ರತಿಯೊಬ್ಬ, ಅಂದರೆ ವಿಶೇಷವಾಗಿ ಯಾವ್ಯಾವ ಒಂದೊಂದು ಹಂತದಲ್ಲಿ, ಅಂದರೆ ಆಟದಲ್ಲಿರ್ಬೋದು ಅಥವಾ ಇನ್ನೊಂದು ಬೇರೆ ಬೇರೆ ವಿಷಯಗಳಿರ್ಬೋದು, ಆರ್ಟ್ ಇರ್ಬೋದು. ನಾವು ಈಗಲೂ ನೋಡ್ತಾ ಇದ್ವಲ್ಲ, ಒಬ್ಬರು ಅದು ಬರೀ ಏನು ಕಮಲ ಹೂವಿಂದ ಡೇಟ್ನಿಂದ ಮಾಡಿರೋಂಥ, ಅಂದರೆ ಎಷ್ಟೊಂದು ಅವ್ರಿಗೆ ಉತ್ತೇಜನ ಕೊಡ್ತಾರೆ. ಆ ಒಂದು ಮಾತು ಕೇಳೋದ್ರಿಂದ, ಅವ್ರ ಜೊತೆ ಮಾತಾಡೋದ್ರಿಂದ ಅವ್ರು ಎಷ್ಟು ಇನ್ಸ್ಪೈರ್ ಆಗ್ತಾರೆ. ಅದು ನೋಡಿ, ಯಾರೋ ಕಾಶ್ಮೀರದಲ್ಲಿ ಒಬ್ಬರು ಮುಸ್ಲಿಮು, ಅದು ಸ್ಲೇಟ್, ಅವರಲ್ಲಿ ಈಗ ಇವರಿಂದ ಇನ್ಸ್ಪೈರ್ ಆಗಿ 200 ಇದ್ದವರು 400 ಜನ ಅವ್ರ ಜೊತೆ ಈಗ ಸೇರಿದ್ದಾರೆ. ಅಂದರೆ ಇದು ಒಂಥರ ಜನರನ್ನು ಸೇರಿಸ್ತಾ ಇದೆ. ಆಮೇಲೆ ಇದು ಒಂದು ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಜನರಿಗೆ ಇದರಿಂದ ನೌಕರಿ ಸಿಗ್ತಾ ಇದೆ. ಸೊ ಎಲ್ಲಿಯೋ ಯಾವುದೋ ಒಂದು ಮೂಲೆಯಲ್ಲಿ ಇಂಥವ್ರು ಎಲ್ಲ ಒಂದು ಇವ್ರನ್ನ ಆರಿಸ್ತಾರಲ್ಲ, ಅದು ಭಾಳ ಮಹತ್ವದ್ದು. ನೋಟು ಅಮಾನ್ಯವಾದ ಬಗ್ಗೆ, ಆರ್ಥಿಕತೆ ಬಗ್ಗೆ, UPI, ಭೀಮ್ ಬಗ್ಗೆ, ಇಸ್ರೋ ಸಾಧನೆಗಳ ಬಗ್ಗೆ, ಆರೋಗ್ಯದ ಕಾಳಜಿ ಬಗ್ಗೆ, ಹೆಣ್ಣು ಮಕ್ಕಳು, ತಾಯಂದಿರು ಮತ್ತು ಅವರ ಪ್ರತಿಕ್ರಿಯೆಗಳು, ಪ್ಲಾಸ್ಟಿಕ್ ಬಳಸದೇ ಇರುವುದು, ತ್ಯಾಜ್ಯ ಮತ್ತು ಪರಿಸರ, ಇವುಗಳೆಲ್ಲದರ ಬಗ್ಗೆ ಪ್ರಧಾನಿಗಳು ಮಾತನಾಡಿದರು. ಪರಿಸರ ನಮ್ಮನ್ನು ಕಾಪಾಡಿದೆ, ಪರಿಸರ ನಾವು ಕಾಪಾಡಬೇಕು. ಹಾಗಾಗಿ ನಾವು ಮೋದಿಯವರ ಫಾಲೋವರು, ಮೋದಿಯವರ ನಡೆ ನುಡಿಗಳನ್ನು ನೋಡ್ತಾ ನಮಗೂ ಖುಷಿ ಆಗ್ತಿತ್ತು. ಆದರೆ ನಾನು 20 ವರ್ಷಕ್ಕೆ ಮೊದಲೇ ಈ ಪರಿಸರ ಬೆಂಗಳೂರಲ್ಲಿ ಏನಾಗಿದೆ, ಜನ ಬರ್ತಾ ಇದ್ದಾರೆ, ಜನ ಜಾಂಗುಡಿ ಇಡ್ತಾ ಇದ್ದಾರೆ, ಬಡಾವಣೆಗಳು ನಿರ್ಮಾಣ ಆಗ್ತಾಯಿದೆ, ಮರಗಳನ್ನ ಕಡಿತಾ ಇದ್ದಾರೆ. ಹಾಗಾಗಿ ನನಗೊಂಥರ ತುಂಬ ಬೇಜಾರಿತ್ತು. ಭಾಷೆ ಮತ್ತು ಪರಿಸರ ಎರಡೂ ಕೂಡ ಕೆಲಸ ಮಾಡಬೇಕಂತ ಹೇಳಿ ನಾನು ಸುಮಾರು ಒಂದು 4000 ಮರಗಳು ನಮ್ಮ ಸಾಕಾನೂರು ಸುತ್ತಮುತ್ತ, ನೆಲಮಂಗಲ ಇಲ್ಲೆಲ್ಲನೂ ನೆಟ್ಟಿದ್ದೀನಿ. ಹಾಗೆ ಕನ್ನಡನೂ ಉಳಿಬೇಕು, ಕನ್ನಡ ಬೆಳಿಬೇಕು ಅಂಥೇಳಿ ಒಂದು ಕನ್ನಡ ಬಸ್ ನಿಲ್ದಾಣ ಕಟ್ಟಿದ್ದೀನಿ. ಅದರಲ್ಲಿ ಕನ್ನಡದ ಮಾಹಿತಿಗಳು ಮತ್ತು ಅಲ್ಲಿ ಸಂಗೀತ ಮತ್ತು ಕುಡಿಯೋ ನೀರು ವ್ಯವಸ್ಥೆ ಇದೆಲ್ಲ ಭಾಳ ಅದ್ಭುತವಾಗಿದೆ. ಅದು ನೋಡಿ BBMP ಅವರು ಕೂಡ ನನ್ನ ನೋಡಿ ಫಾಲೋ ಮಾಡ್ತಾಯಿದ್ದಾರೆ. ಮನೆಗೆ ಕನ್ನಡ ಉಳಿಬೇಕು ಅಂಥೇಳಿ ಮನೆ ಮುಂದೆ ಕನ್ನಡ ನಾಮಫಲಕ ಕೊಟ್ಟಿದ್ದೀನಿ. ಹೀಗೆ ಇಲ್ಲಿಗೆ ಬಂದಿರೋದೇ ಭಾಳ ಖುಷಿ ಆಗ್ತಿದೆ. ಮನ್ ಕಿ ಬಾತು ದೆಹಲಿಗೂ ಹೋಗಿದ್ದೆ, ಇದು ತುಂಬ ಖುಷಿ ಆಗ್ತಾಯಿದೆ ನನಗೆ ಮೇಡಮ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಈಗ ಬಹಳಷ್ಟು ಜಾಗಗಳಲ್ಲಿ ಮಹಿಳೆಯರಿಗೆ ಸಮಾನತೆ ಇಲ್ಲ, ಇನಿಕ್ವಾಲಿಟಿ ಇದೆ, ಪೇಡ್ಲೆಸ್ ಅನ್ನುವಂಥ ಮಾತುಗಳೆಲ್ಲ ಬಹಳಷ್ಟು ಫೀಲ್ಡ್ಗಳಲ್ಲಿ ನಾವು ಕೇಳ್ತೀವಿ. ಬಟ್ ಮೀಡಿಯಾ ಒಂದು ಜಾಗ ಅಂಥದ್ದಾಗತ್ತೆ ವೇರ್ ನಮಗೆ ಮಹಿಳೆಯರಿಗೆ ಜಾಸ್ತಿ ಪ್ರಾಧಾನ್ಯ. ನೀವು RJಗಳು ನೋಡಿದ್ರೆ ಆ್ಯಕ್ಚುಲಿ ಫೀಮೇಲ್ ವಾಯ್ಸ್ ಹೆಚ್ಚಾಗಿ ಡಿಮಾಂಡಲ್ಲಿರುತ್ತೆ. ಆ್ಯಂಡ್ ಫೀಮೇಲ್ ಆ್ಯಂಕರ್ಸ್ ಹೆಚ್ಚಾಗಿ ಕಾಣ್ತಾರೆ. ಸೊ ಆ ವಿಚಾರದಲ್ಲಿ
ಕನ್ನಡದಲ್ಲಿ ಇನ್ಫ್ಯಾಕ್ಟ್ MC ಗಳು ನೋಡಿದ್ರು ಸಹ ಫೀಮೇಲ್ MC ಗಳು ಹೆಚ್ಚು ಪಾಪ್ಯುಲರ್ ಆಗಿರ್ತಾರೆ. ಸೊ ಆ್ಯಂಡ್ ಆಲ್ಸೋ ಜಾಸ್ತಿ ಬೇಡಿಕೆಯಲ್ಲಿರೋದು ಸಹ ಎಸ್ಪೆಷಲಿ ಈ ಒಂದು ಕಲೆಯಲ್ಲಿ ಹೆಣ್ಮಕ್ಳು ಬಹಳ ಪ್ರಾಧಾನ್ಯ ಇದೆ. ಆ್ಯಂಡ್ ಸಮ್ವೇರ್ ಒಳ್ಳೆ ಬೆಳವಣಿಗೆ ಅದು ಕೂಡ. 50ನೇ ಕಾರ್ಯಕ್ರಮದಲ್ಲಿ ನವೆಂಬರ್ 25, 2018 ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆ, ಗುರುನಾನಕ್ ಅವರ ಬಗ್ಗೆ ಮಾತನಾಡಿದರು. इंडिया फर्स्ट डॉक्टर बाबा साहब अम्बेडकर का यही मूल मंत्र था. देश अगले वर्ष गुरु नानक देव जी की 550वीं जयंती समारोह को भव्य रूप से मनाएगा. ನಾನು ಮೋಟಿವೇಶನ್ ಸ್ಪೀಕರ್, ತುಂಬ ಜನಕ್ಕೆ ಮೋಟಿವೇಶನ್ ಕೊಡ್ತೀನಿ. ಆದರೆ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕೇಳಿದಾಗ ನಮ್ಮೆಲ್ಲರಿಗೂ ಕೂಡ ಮೋಟಿವೇಶನ್ನು. ಅದರಲ್ಲಿ ಅವರು ಒಂದು ಕಾರ್ಯಕ್ರಮ, ರೇಡಿಯೋ ಕಾರ್ಯಕ್ರಮದಲ್ಲಿ ಸಹಜವಾಗಿಯೇ ನಾವೇನು ಮಾಡ್ತೀವಿ, ಒಂದು ಹಾಡು ಹಾಕ್ತೀವಿ ಅಥವಾ ಒಂದು ತಮಾಷೆ ಹೇಳ್ತೀವಿ. ಆದರೆ ಪ್ರತಿ ಶಬ್ದ ಕೂಡ ಇನ್ಸ್ಪಿರೇಷನ್ ಆಗಿ ಇರಬೇಕು ಅಂದರೆ ಅಂತಹ ರೇಡಿಯೋ ಶೋ ಭಾರತದಲ್ಲಿ ಪ್ರೊಡ್ಯೂಸ್ ಆಗ್ತಿದೆ ಅಂದರೆ ಅದು ಖಂಡಿತವಾಗ್ಲೂ ಮನ್ ಕಿ ಬಾತ್. ಅದನ್ನು ನಾವೆಲ್ಲರೂ ಕೇಳಬೇಕು. ಮನಸ್ಸಿನ ಮಾತು, ಅದರಲ್ಲಿ ಪ್ರಧಾನಮಂತ್ರಿಗಳು ಸಾಧನೆ ಮಾಡಿರುವಂತಹ ಸಾಧಕರ ವಿಚಾರವನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಮತ್ತು ಎಷ್ಟು ಇನ್ಸ್ಪಿರೇಷನ್ ಕೊಡ್ತಾರೆ. ನನ್ನ ಪ್ರಕಾರ ಮನ್ ಕಿ ಬಾತ್ ಕಾರ್ಯಕ್ರಮ ಕೇಳ್ತಾ ನಾನು ಫಸ್ಟು ಏನು ಮಾಡ್ತಿದ್ದೆ, ಅಪ್ಲೋಡ್ ಮಾಡ್ತಾನೆ ಕೂತ್ಕೊಂಡು ಕೇಳ್ತಾ ಇದ್ದೆ. ಸೊ ತುಂಬಾ ನನಗೂ ಇನ್ಸ್ಪಿರೇಷನ್ ಸಿಕ್ಕಿದೆ. ನಮ್ಮ ದೇಶದಲ್ಲಿ ಗ್ರಾಮೀಣ ಬದುಕಿನಲ್ಲಿ ಇರುವಂತಹ ಬಹಳಷ್ಟು ಸಾಧಕರಿಗೆ ಒಂದು ವೇದಿಕೆ ಮನ್ ಕಿ ಬಾತ್ ಸಿಕ್ಕಿದೆ. ಆ್ಯಂಡ್ ಮನ್ ಕಿ ಬಾತಲ್ಲಿ ಬಹಳಷ್ಟು ಭಾವನೆಗಳ ಎಕ್ಸ್ಚೇಂಜ್ ಆಗುತ್ತೆ ಮತ್ತು ತುಂಬ ಜನರ ಸಾಧನೆ, ಅದನ್ನು ಮಾತಾಡ್ತಾ ನಮಗೂ ಅನಿಸುತ್ತೆ ನಾವೇನಾದರೂ ಒಂದು ಸಾಧನೆ ಮಾಡಬೇಕು ಅಂತ. ನನ್ನ ಪ್ರಕಾರ RJಗಳು ನಾವು ಮಾತಾಡ್ತಾನೆ ಇರ್ತೀವಿ. ಆದರೆ ಒಂದು ವಿಚಾರ ಹೇಳಬೇಕು ಮ್ಯಾಮ್, ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಈವೆಂಟ್ಸ್ ದಟ್ ಐ ಹ್ಯಾವ್ ಅಟೆಂಡೆಡ್ ಇನ್ ಮೈ ಕರಿಯರ್. 2ನೇ ಬಾರಿ ಚುನಾವಣೆಯಲ್ಲಿ ಆರಿಸಿ ಬಂದಾಗ 2019ರ ಮೊದಲ ಕಾರ್ಯಕ್ರಮದಲ್ಲಿ ಜನತೆಗೆ ಧನ್ಯವಾದಗಳನ್ನು ಅರ್ಪಿಸಿದರು. 55ನೇ ಕಾರ್ಯಕ್ರಮದಲ್ಲಿ ಚಂದ್ರಯಾನದ ಬಗ್ಗೆ ಹೇಳಿದರು. वैज्ञानिकों की इस महान तपस्या को पूरी दुनिया ने देखा. इस पर हम सभी को गर्व होना चाहिए. ಪ್ರಧಾನಿಯವರು ಪ್ರತಿಯೊಬ್ಬರನ್ನ ಈ ಮೂಲಕ ತಟ್ಟುವಲ್ಲಿ ಮುಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಅಲ್ಲದೆ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಬಗ್ಗೆ ಕೂಡ, ಅದರ ಪ್ರಾರಂಭದ ಬಗ್ಗೆ, ಹೇಗೆ ಅದು ಪ್ರಾರಂಭ ಆಯಿತು, ಈಗ ಯಾವ ಹಂತದಲ್ಲಿದೆ, ಎಷ್ಟು ಅದ್ಭುತವಾದ ಶಿಕ್ಷಣ ಸಂಸ್ಥೆ, ಸಂಶೋಧನಾ ಸಂಸ್ಥೆ ಎನ್ನುವುದನ್ನು ಕೂಡ ಅವರು ಪ್ರಸ್ತಾಪಿಸಿದ್ದಾರೆ. ಹೀಗೆ ಅವರು ಎಲ್ಲವನ್ನೂ, ವಿಜ್ಞಾನ ಆಗಲಿ ತಂತ್ರಜ್ಞಾನ ಆಗಲಿ ಪ್ರತಿಯೊಂದನ್ನು ಕೂಡ ಅವರು ತಮ್ಮ ಮನ್ ಕಿ ಬಾತ್ನಲ್ಲಿ ಮತ್ತು ಈ ಕಾರ್ಯಕ್ರಮದ ಮೂಲಕ ತಟ್ತಾ ಇದ್ದಾರೆ. 2020ರಲ್ಲಿ ಕೋವಿಡ್ ಬಗ್ಗೆ, ಕೋವಿಡ್ ನಿರ್ವಹಣೆ ಬಗ್ಗೆ, ಕೋವಿಡ್ ಟೈಮಲ್ಲಿ ನರ್ಸಿಂಗ್ ಆಫೀಸರ್ಸ್ ಅಂತಂದರೆ ಬಿಫೋರ್ ಆ್ಯಂಡ್ ಆಲ್ ನರ್ಸಸ್ ಅಂದರೆ ಓ ನರ್ಸಾ ಅಂತ ಈ ಥರ ಒಂದು ಆ್ಯಟಿಟ್ಯೂಡ್ ಇತ್ತು ಜನಗಳಲ್ಲಿ. ಆದರೆ ಯಾವತ್ತೂ ನಾವು ಮನ್ ಕಿ ಬಾತಲ್ಲಿ ನಾವು ಮಾತಾಡಿ ನಮ್ಮ ಒಂದು ಪ್ರಾಬ್ಲಮ್ಸ್ ಆಗಲಿ ಡಿಸ್ಕಷನ್ ಆಗಿದ್ಮೇಲೆ ಸರ್ ಜೊತೆ ನಮ್ಮ ಒಂದು ಮನದಾಳದ ಮಾತುಗಳನ್ನೆಲ್ಲ ನಾವು ಜನತೆಗೆ ತೋರಿಸ್ಕೊಟ್ಟಾಗ ಅವರಿಗೆ ನಿಜವಾಗ್ಲೂ ನಮ್ಮ ಒಂದು ಕಷ್ಟ ಏನನ್ನೋದನ್ನು ಗೊತ್ತಾಯಿತು. ಆಗ ಅವರು ಈಗ ಎಷ್ಟೋ ಜನಗಳು ಮೊದಲೆಲ್ಲ ನರ್ಸಿಂಗ್ ಬೇಡ ಅಂತ ಹೇಳೋರೆಲ್ಲನೂ ಇವಾಗ 80% 90% ಇರೋರೆಲ್ಲ ನರ್ಸಿಂಗ್ಗೆ ಬಂದು ಜಾಯ್ನ್ ಆಗಲಿಕ್ಕೆ ಐವನ್ ಪ್ಯಾರೆಂಟ್ಸ್ ಆರ್ ವಿಲ್ಲಿಂಗ್ ಟು ಜಾಯ್ನ್ ದ ಚಿಲ್ಡ್ರನ್ಸ್ ಫಾರ್ ದ ನರ್ಸಿಂಗ್ ಕೋರ್ಸ್. ಆ್ಯಂಡ್ ಇಟ್ ಈಸ್ ಮೋರ್ ಎವರ್ ಅಂದರೆ ಇದು ಎಸೆನ್ಷಿಯಲ್ ಸರ್ವಿಸ್ ನಮ್ಮದು. ಸರ್ ಇದರಿಂದ ನಾವು ರೆಕಗ್ನೈಸ್ ಆಗಿ ಈವನ್ ವಿ ವೇರ್ ಹ್ಯಾಪಿ, ನಾವು ಒಂದು ಸಂತೋಷ ಆಗುತ್ತೆ. ಇನ್ನೂ ಹೆಚ್ಚೆಚ್ಚಾಗಿ ನಾವು ಸರ್ವಿಸ್ ಮಾಡಬೇಕು, ನಾವು ಜನಗಳ ಸೇವೆ ಮಾಡಬೇಕು ಅನ್ನೋದು ಒಂದು ನಮಗೆ ಒಂದು ಪ್ರೋತ್ಸಾಹ ಸಿಕ್ಕಂಗಾಗಿದೆ ಈ ಒಂದು ಇದರಿಂದ. ಆಮೇಲೆ ಎರಡನೇದು ಇದರಿಂದ ಅಂದರೆ ಒಂದು ಸೆಂಟ್ರಲ್ ಗೌರ್ಮೆಂಟಿಂದನೂ ಕೂಡ ಎಷ್ಟೊಂದು ಫಂಡ್ ರಿಲೀಸ್ ಆಗಿದೆ, ಎಷ್ಟೋ ನರ್ಸಿಂಗ್ ಕಾಲೇಜಸ್ ಕೂಡ ಓಪನ್ ಆಗಿದೆ ಈ ವರ್ಷದಲ್ಲಿ. ಆಮೇಲೆ ತುಂಬ ಜನ ಮುಂದೆ ಬಂದು ಇದೊಂದು ಮಾಡಬೇಕು, ನಾವು ನರ್ಸಿಂಗ್ ಮಾಡಬೇಕು, ಜನಗಳ ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವ ಬೆಳೆದಿದ್ದರಿಂದ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಕರಕುಶಲ ಕಲೆಗಳು, ಆತ್ಮನಿರ್ಭರ್ ಭಾರತ, ಮಧುಬನಿ ಕಲೆ, ಓಣಂ ಹಬ್ಬ, ಶಿಕ್ಷಕರ ದಿನಾಚರಣೆ, ಕತೆ ಹೇಳುವುದು, ಕೇಳುವುದು, ಪುಸ್ತಕ ಓದುವುದು, ಮ್ಯೂಸಿಯಂಗಳು, ಹೀಗೆ ಅನೇಕ ವಿಚಾರಗಳ ಬಗ್ಗೆ ಪ್ರಧಾನಿಗಳು ಮಾತನಾಡಿದರು. Such events and such celebration of our culture and our stories give us motivation to do more, to revive, nurture and promote more stories so that our future generations get an opportunity to listen, to learn and to practice storytelling even for future generations. So ಈ ಸಂರಕ್ಷಣೆ ನಾವು ಮಾಡೋದು ಬಹಳ ಮಹತ್ವಪೂರ್ಣದ ಒಂದು ಕೆಲಸ. ನಾವು ಈ ಥರ ಮಾಡಬೇಕು, ನಮ್ಮ ಮಕ್ಕಳು ಮಾಡಬೇಕು ಅಂತ ನಮ್ಮೆಲ್ಲರಿಗೂ ಆ ಒಂದು ಆಸೆ ಇದೆ. ಸೊ ಐ ಥಿಂಕ್ ನಮ್ಮ ಪ್ರಧಾನ ಮಂತ್ರಿಜಿ ಮೋದಿಜಿ ಅವರೇ ದೊಡ್ಡ ಒಳ್ಳೆ ಸ್ಟೋರಿ ಟೆಲ್ಲರ್ ಅಂತ ಹೇಳ್ಬೋದು. ಯಾವ ರೀತಿ ಅಂದರೆ
ಇಷ್ಟು ಒಂದು ಹುಡುಕಿ ಎಲ್ಲರನ್ನೂ ಒಂದು ಒಬ್ಸರ್ವೇಷನ್ ಮತ್ತು ಲಿಸ್ನಿಂಗ್ ಸ್ಕಿಲ್ಸ್ ಅವ್ರದ್ದು ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ವಾಸ್ ಸರ್ಪ್ರೈಸ್ಡ್ ಆ್ಯಂಡ್ ಶಾಕ್ಡ್. ನನಗೆ ಒಂದಿನ ಅವರು ಫೋನ್ ಮಾಡಿ ಈ ಥರ ನೀವು ಕತೆ ಹೇಳ್ತೀರಾ, ಕತೆದು ಟ್ರೈನಿಂಗ್ ಮಾಡ್ತೀರಾ ಅಂತ ಅಷ್ಟು ಮಟ್ಟಿಗೆ ಅವ್ರಿಗೆ ಗೊತ್ತಾಯಿತು. 100 ಎಪಿಸೋಡ್ 100 ಟ್ರೈನಿಂಗ್ ಕೊಟ್ಟಿದ್ದೀನಿ ಅಂತಲೂ ಗೊತ್ತಾಯಿತು. ಸೊ ಈ ರೆಕಗ್ನೈಸ್ಡ್ ಸೋ ಮಚ್ ಆ್ಯಂಡ್ ಕಾಲ್ಡ್ ಆ್ಯಂಡ್ ಸ್ಪೋಕ್ ಆ್ಯಂಡ್ ಯುನೋ ಪುಟ್ ಮಿ ಆನ್ ದ ಮನ್ ಕಿ ಬಾತ್ ಪ್ರೋಗ್ರಾಮ್. ಆವಾಗ ನನಗೆ ತುಂಬ ಇಷ್ಟ ಆಯಿತು. ದೆನ್ ಅಗೇನ್ 98th ಎಪಿಸೋಡ್ನಲ್ಲಿನೂ ಮತ್ತೆ ಒಂದು ಸತಿ ಅವರು ಇದನ್ನು ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಟುಡೇ ಇನ್ ದ 100th ಎಪಿಸೋಡ್ ಆಲ್ಸೋ ಕೊನೆಗೆ ಸ್ಟೋರಿ ಟೆಲ್ಲಿಂಗ್ ಅಂತ ನಂದು ಒಂದು ಚಿಕ್ಕ ಕ್ಯಾಟರ್ಪಿಲ್ಲರ್ ಸ್ಟೋರಿನೋ ಒಂದು ಶಾರ್ಟ್ ತಗೊಂಡಿದ್ದಾರೆ. ತುಂಬ ಹೆಮ್ಮೆ ಆಗುತ್ತೆ. ಯಾಕೆಂದರೆ 25 ಇಯರ್ಸ್ಲಿಂದ ಈ ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ 48 ಕಂಟ್ರೀಸ್ಲಿಂದ ರೆಕಗ್ನಿಷನ್ ಬಂದಿದೆ. USA, UK, ಸ್ವೀಡನ್, ಮಿನಿಸ್ಟ್ರಿ ಆಫ್ ಕಲ್ಚರ್ ಎಲ್ಲ ನಮ್ಮ ಇಂಡಿಯಾಲಿಂದ ಯಾಕೆ ಯಾರೂ ರೆಕಗ್ನೈಸ್ ಮಾಡಲ್ಲ ಅಂತ ನನಗೆ ಒಂಥರ ಸ್ಯಾಡ್ನೆಸ್ ಇತ್ತು. ಬಟ್ ಇಟ್ ಕೇಮ್ ಫ್ರಮ್ ದ ಹೈಯೆಸ್ಟ್ ಪ್ಲೇಸ್. ಅವ್ರಿಗೆ ಏನು ಹೇಳಬೇಕು, ಅವರು ಈಸ್ ಗ್ರೇಟ್. Oral storytelling is something that has been the backbone of Indian culture. So with the mention of storytellers, about storytellers and about oral storytelling in Mann Ki Baat, I think there has been a big boom. I mean, storytellers from around India have been so proud and so honored that our profession has been mentioned in Mann Ki Baat. And we also see people, schools and even corporate people approaching us and asking us to get back to that days, you know, give away all the gadgets and sit and listen to stories like good old times. 70ನೇ ಕಾರ್ಯಕ್ರಮದಲ್ಲಿ ವೋಕಲ್ ಫಾರ್ ಲೋಕಲ್ ಎನ್ನುತ್ತಾ वोकल फॉर लोकल, आप लोकल खरीदेंगे तो आपका त्योहार भी रोशन होगा और किसी गरीब भाई बहन, किसी कारीगर, किसी बुनकर के घर में भी ರೋಶನಿ ಆएगी. ಕರ್ನಾಟಕದ ಮಲ್ಲಕಂಬದ ಬಗ್ಗೆಯೂ ಮಾತನಾಡಿದರು. ಮನ್ ಕಿ ಬಾತಲ್ಲಿ ನಾನು ಸುಮಾರು ನಮಗೆ ಸಿಕ್ಕುವಂಥ ಏನೆಲ್ಲ ಸಹಕಾರ ಸವಲತ್ತು ಅದರ ಬಗ್ಗೆಯೂ ಹೇಳ್ತಾಯಿದ್ರು. ಅದನ್ನು ಜನರು ಚೆನ್ನಾಗಿ ಉಪಯೋಗಿಸ್ಕೊಳ್ಳುವಂಥ ರೀತಿಯಲ್ಲೇ ನಮ್ಮನ್ನು ಮಾತಲ್ಲಿ ನಮ್ಮನ್ನು ಮರಳು ಮಾಡ್ತಿದ್ರು. ಈಗ ನಮಗೆ ಸಿಕ್ಕಿದಂಥ ಪದ್ಮಶ್ರೀಯಲ್ಲಿ ಎಲ್ಲ ಕಲೆಗಳನ್ನು ಊರೂರು ಇಂದ ಇಷ್ಟರವರೆಗೆ ಇಷ್ಟು ಪದ್ಮಶ್ರೀ ವಿಲೇಜ್ಗಳಿಗೆ ಸಿಗ್ತಾ ಇತ್ತಿಲ್ಲ. ನಾನು ಜಾನಪದ ಕಲೆನ 1980ರಿಂದ ಸ್ಟಾರ್ಟ್ ಮಾಡಿದ್ದೆ. ಆವಾಗ ನಮ್ಮ ಊರಲ್ಲಿ ಹೆಣ್ಣುಮಕ್ಕಳನ್ನ ಹೊರಗೆ ಬಿಡುವಂಥ ಅವಕಾಶ ಸಿಕ್ಕಿರಲಿಲ್ಲ. ಯಾಕೆಂದರೆ ಹೆಣ್ಣುಮಕ್ಕಳು ಹೊರಗೆ ಹೋಗಿ ಹೊರ ರಾಜ್ಯಕ್ಕೆ ಹೋಗಿ ಮಾಡುವಂಥ ಪರಿಸ್ಥಿತಿ ಆ ಟೈಮಲ್ಲೇ ಇತ್ತಿಲ್ಲ. ಮನೆಯಿಂದ ಹೊರಗಡೆ ಹೋಗೋದು ಬರೀ 7th 8th ವಿದ್ಯಾಭ್ಯಾಸವನ್ನು ಕೊಟ್ಟು ಮನೆಯಲ್ಲೇ ಇರಿಸ್ಕೊಳ್ತಾ ಇರುವಂಥ ಸಮಯ. ನಾನು ಅವರ ಮನೆಗೆ ಹೋಗಿ ಇಲ್ಲ, ಈ ಕಲೆನ ನಾವು ನಮ್ಮ ಉಮ್ಮತ್ತಾಟ ಕಲೆ ಕೊಡಗಿನ ಬಹಳ ಉತ್ತಮವಾದಂಥ ಒಂದು ನೃತ್ಯ. ಅದು ನಮ್ಮ ದೇವರಾದ ಕಾವೇರಿ ಮಾತೆಯನ್ನು ಮೊದಲು ಪ್ರಾರ್ಥಿಸ್ತಾ ಈ ಡ್ಯಾನ್ಸನ್ನು ಮಾಡುವಂಥ ಒಂದು ಅವಕಾಶ ಇದು. ನಾನು 50 ವರ್ಷದಿಂದ ಒಂದು 10,000 ಹೆಣ್ಣು ಮಕ್ಕಳಿಗೆ ಈ ಕಲೆಯನ್ನು ಕಲಿಸಿದ್ದೀನಿ. ಅದರ ಜೊತೆಗೆ ಅವ್ರನ್ನ ಕರ್ಕೊಂಡು ಇಂಡಿಯಾದ ಮೂಲೆ ಮೂಲೆಗಳಲ್ಲಿ ನಾನು ಪ್ರದರ್ಶನ ನೀಡಿದ್ದೇನೆ. ಅದು ಅಲ್ಲದೆ ಬಹುಮಾನವನ್ನು ಪಡೆಯುವಂಥ ಒಂದು ಅವಕಾಶವು ಈ ಕಲೆಯಿಂದ ಬಂತು. ನನಗೆ ನಿಜವಾಗಿಯೂ ಪದ್ಮಶ್ರೀ ಸಿಕ್ಕುವುದು ಸ್ವಪ್ನದಲ್ಲಿಯೂ ನಾನು ಯೋಚನೆ ಮಾಡಿತ್ತಿಲ್ಲ. ಲಾಸ್ಟ್ ನಾನು ಅದಕ್ಕೆ ಒಂದು ಬರಹವನ್ನು ಕಳಿಸಿಲ್ಲ ಅಥವಾ ಪೇಪರಲ್ಲಿಯೂ ನಾನು ಹೋಗೋ ಜಾಗವನ್ನು ಹೇಳ್ತಿದ್ದಿಲ್ಲ. ಅದು ಹೇಗೆ ಬಂತು ಅಂತ ಹೇಳ್ಕೊಂಡು ನನಗೇನೆ ಆಶ್ಚರ್ಯ ಆಯಿತು. ನನ್ನ ಹೆಸರು, ಸಂಪೂರ್ಣ ಹೆಸರು ಕಾವ್ಯಂ ಶ್ರೀನಿವಾಸ್, ಕಾಳಮಂಜಿ ವೆಂಕಟಗಿರಿಯಪ್ಪ ಶ್ರೀನಿವಾಸ್. ಮೂಲತಃ ಸಾಗರ ತಾಲೂಕಿನ ಕಾಳಮಂಜಿನವನು. ನನ್ನ ಕಾವ್ಯನಾಮ ಕಾವ್ಯಂಶ್ರೀ ಎಂಬ ಹೆಸರನ್ನು ಪೂರ್ಣಚಂದ್ರ ತೇಜಸ್ವಿಯವರು ಇಟ್ಟಿದ್ದಾರೆ. ನಾನು ಚಿತ್ರಕಲೆ ಕಲೀಲಿಕ್ಕಾಗಿ ಗದಗಿಗೆ ಆಗಮಿಸಿ ಅಲ್ಲಿ 5 ವರ್ಷಗಳ ಚಿತ್ರಕಲೆ ಕಲಿತು ಡಾಕ್ಟರ್ ಶಿವರಾಮ್ ಕಾರಂತರ ಜೊತೆಗೆ 91-92ರಲ್ಲಿ ಅವರ ಒಡನಾಟದಿಂದ ಕಲಾಚೇತನ ಸಾಂಸ್ಕೃತಿಕ ಅಕಾಡೆಮಿಯನ್ನು ಹುಟ್ಟುಹಾಕಲಿಕ್ಕೆ ಒಂದು ಸ್ಫೂರ್ತಿಯನ್ನು ಪಡೆದೆ. ಜೊತೆಗೆ ಸಂತೋಷ್ ಕುಮಾರ್ ಗುಲ್ವಾಡಿ, ಚಂದ್ರಶೇಖರ್ ವಸ್ತ್ರದ್, ವಿಶ್ವನಾಥ್ ನಾಲ್ವಾಡ್, ತೋಂಟದ ಶ್ರೀಗಳ ಹಾಗೂ ನನ್ನ ಮಡದಿ ನರ್ಮದಾ ಅವರ ಪ್ರೇರಣೆಯಿಂದ ಕಲಾಚೇತನ ಸಾಂಸ್ಕೃತಿಕ ಅಕಾಡೆಮಿಯನ್ನು ಹುಟ್ಟುಹಾಕಿದ್ದೇನೆ. ಅದಕ್ಕೆ ಕಲಾಚೇತನ ಸಾಂಸ್ಕೃತಿಕ ಅಕಾಡೆಮಿಗೆ ಈಗ ಬೆಳ್ಳಿ ಸಂಭ್ರಮ,
ನಮ್ಮಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಷ್ಟು ಒತ್ತು ಕೊಡ್ತೇನೋ ಅಷ್ಟೇ ಸಾಹಿತ್ಯಿಕವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಹಾಗೂ ಸ್ಥಳೀಯ ಕಲಾವಿದರಿಗೆ ಮಾನ್ಯತೆ ಕೊಡೋದ್ರ ಜೊತೆಗೆ ಮೋದಿಯವರು ನನ್ನ ಹೇಗೆ ಪ್ರಶಂಸಿದ್ದಾರೋ ಹಾಗೆ ಎಲೆಮರೆಕಾಯಿ ಅಂತಿರುವಂತಹ ಎಲ್ಲ ನಾಡಿನ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟು ಅವರ ಕಲಾ ಪ್ರೌಢಿಮೆಯನ್ನು ಸಮಾಜಕ್ಕೆ ಗುರುತಿಸುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. 2021ರಲ್ಲಿ ಒಲಿಂಪಿಕ್ಸ್ ಕ್ರೀಡೆಗಳ ಬಗ್ಗೆ ಮಾತನಾಡಿದರು. टोक्यो ओलंपिक्स में भारतीय खिलाड़ियों को तिरंगा लेकर चलते देखकर मैं ही नहीं पूरा देश रोमांचित हो उठा. ನಾನು ಎಲ್ಲೋ ಒಂದು ಕಡೆ ಇದ್ದು ಒಂದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಟೈಪಿಸ್ಟ್ ಆಗಿ ಡ್ಯೂರಿಂಗ್ ಲಂಚ್ ಅವರು ಮತ್ತು ಆಫ್ಟರ್ ಆಫೀಸ್ ಅವರ್ಸು ಪ್ರಾಕ್ಟೀಸ್ ಮಾಡಿ ನನ್ನ ಒಂದು ಅಚೀವ್ಮೆಂಟ್ಗೆ ಡೆಲ್ಲಿನಲ್ಲಿ ಕರೆದು ನಾರಿ ಶಕ್ತಿ ಪುರಸ್ಕಾರನ ಕೊಟ್ಟರು. ಮತ್ತು ಶ್ರೀ ಮೋದಿಜಿ ಅವರು ಅವ್ರ ಮನೆಗೆ ಕರ್ಕೊಂಡೋಗಿ ನಮಗೆ ಎಲ್ಲ ಅಪ್ರಿಷಿಯೇಟ್ ಎಲ್ಲ ಮಾಡಿದ್ರು. ಅವರು ಒಂದು ಕಡೆ ಕೇಳ್ತಾರೆ, ನಾನು ಟೈಪಿಸ್ಟ್ ಅಂತ ಹೇಳಿದಾಗ, ನೀವು ಆಪ್ ಕೈಸೆ ಟೈಪ್ ಕರ್ತೆ ಹೋ ಅಂತ. ಅವರು ಎಂದಾದರೂ ಇನ್ ಫ್ಯೂಚರ್ ಎಂದಾದರೂ ಸಿಕ್ಕಿದಾಗ ನಾನು ಅವ್ರಿಗೆ ಇದ್ರ ಬಗ್ಗೆ ಆನ್ಸರ್ ಮಾಡಬೇಕು ಅಂತ ಇದ್ದೀನಿ. ಮತ್ತು ಅವರು ಮನ್ ಕಿ ಬಾತ್ ಮಾತಾಡುವಾಗ ಅವರೇ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೇನೋ ಅನ್ನೋ ಒಂದು ರೀತಿಯಲ್ಲಿ ಇಷ್ಟ ಆಗುತ್ತೆ. ನಮ್ಮ ಮೈಂಡ್ ಸೆಟ್ಟು ಎಲ್ಲೂ ಹೋಗೋದಿಲ್ಲ, ಎಲ್ಲೋ ಒಂದು ಮೂಲೆಯಲ್ಲಿ ಏನೋ ಕೆಲಸ ಮಾಡಿ ಏನೋ ಅಚೀವ್ ಮಾಡ್ತಾ ಇರ್ತಾರೆ. ಅಂಥವ್ರನ್ನೆಲ್ಲ ಗುರ್ತಿಸಿ ಮನ್ ಕಿ ಬಾತಲ್ಲಿ ಮಾತಾಡಿಸ್ತಾರಲ್ಲ, ಅದು ಒಂದು ಶ್ರೇಷ್ಠ ಒಂದು ಅನಿಸುತ್ತೆ. ಪ್ರಧಾನಮಂತ್ರಿಗಳ ಕಚೇರಿಯಿಂದ ಬರುವ ಸೂಚನೆಗಳ ಅನುಸಾರ ರಾಷ್ಟ್ರದಾದ್ಯಂತ ಜನರನ್ನು ಸಂಪರ್ಕಿಸಲಾಯಿತು. ಬಾಯಿಂದ ಬಾಯಿಗೆ ಮನ್ ಕಿ ಬಾತ್ನ ಯಶಸ್ಸು ಹರಡಿತು. ಹಾಲು ಮಾರುವವರು, ದಿನಪತ್ರಿಕೆ ಹಾಕುವವರು, ಕೈಗಾಡಿಗಳನ್ನು ತಳ್ಳುವವರು, ಹೋಟೆಲು ಕಾರ್ಮಿಕರು, ಗೃಹಿಣಿಯರು, ವಿದ್ಯಾರ್ಥಿಗಳು, ಉದ್ಯಮಿಗಳು ಎಲ್ಲರನ್ನೂ ತಲುಪಿತು ಮನ್ ಕಿ ಬಾತ್. ನಾವು ರೈತರಾಗಿ ಎಲ್ಲೋ ಹಳ್ಳಿಯಲ್ಲಿ ದುಡಿತಾ ಇರ್ತೀವಿ, ಎಲೆಮರೆಕಾಯಿಯಂತೆ ನಾವಿರ್ತೀವಿ. ಆದರೆ ಇದನ್ನು ಹುಡುಕುವಲ್ಲಿ ನಿಜಕ್ಕೂ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಿಜಕ್ಕೂ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೇನು ಕೃಷಿ ಇದು ನಮ್ಮ ಪ್ರಧಾನಮಂತ್ರಿಗಳು ಈಗ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಇದು ಗ್ರೀನ್ ಈಗ ಎಷ್ಟೋ ಇದರಲ್ಲಿ ಸ್ವೀಟ್ ರೆವಲ್ಯೂಷನ್ ಅಂದರೆ ಸಿಹಿ ಕ್ರಾಂತಿ ಅದನ್ನು ಕೂಡ ಮಾಡಿದ್ದಾರೆ. ಬೆಳೆ ದ್ವಿಗುಣ ಯೋಜನೆಯಲ್ಲೂ ಕೂಡ ಜೇನು ಬಹಳ ಪಾತ್ರ ವಹಿಸ್ತದೆ. ಈಗ ನಮಗೆ ಬೆಳೆ ಚೆನ್ನಾಗಿ ಬರಬೇಕು ಅಂತಂದರೆ ಜೇನು ಕೃಷಿ ಬಹಳ ಮಹತ್ವ. ಯಾವುದೇ ಒಂದು ಬೆಳೆಗಳು ಚೆನ್ನಾಗಿ ಬರ್ತದೆ ಅಂತಂದರೆ ಅಲ್ಲಿ ಪರಾಗಸ್ಪರ್ಶ ಬಹಳ ಮುಖ್ಯ. ಹಾಗಾಗಿ ನಾವು ಎಲ್ಲ ಬೆಳೆಯನ್ನು ಬೆಳಿತೀವಿ ರೈತರು, ಆದರೆ ಅಲ್ಲಿ ಪರಾಗಸ್ಪರ್ಶ ಆಗಿಲ್ಲ ಅಂದರೆ ಅದು ಸರಿಯಾದ ಸಫಲತೆಯನ್ನು ಕೊಡೋದಿಲ್ಲ. ನಮ್ಮ ಆಲ್ಬರ್ಟ್ ಐನ್ಸ್ಟೀನ್ ಹೇಳುವಂಥ ವಿಜ್ಞಾನಿ ಜೇನು ಪ್ರಪಂಚದಲ್ಲಿ ಜೇನು 4 ವರ್ಷ ಇಲ್ಲ ಅಂತಂದರೆ ಮನುಷ್ಯ ಕುಲ ಅಂತ್ಯ ಹೇಳುವಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ನನಗೆ ಆ ಒಂದು ವಾಕ್ಯದಿಂದ ನಾನು ಜೇನು ಕೃಷಿಗೆ ತಿರುಗಿದೆ. ಜೇನು ಕೃಷಿಯಿಂದ ಇವತ್ತು ಬೇರೆ ಬೇರೆ ಉದ್ಯೋಗಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಹಾಗಾಗಿ ನಮ್ಮನ್ನು ಹುಡುಕಿದಂತಹ ಈ ಮನ್ ಕಿ ಬಾತ್ ಕಾರ್ಯಕ್ರಮ ನಿಜಕ್ಕೂ ಕೂಡ ಶ್ಲಾಘನೀಯ. ಇದೊಂದು ಮರೆಯಲಾಗದಂತಹ ಘಟನೆ ಅಂತಲೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಸಂಸ್ಥೆ ಭೂಮಿ ಅಗ್ರಿ ವೆಂಚರ್ ಅಂತೇಳಿ. ಸಾಧಾರಣವಾಗಿ ಎಲ್ಲರೂ ಈ ಅಡಿಕೆ ಹಾಳೆ ಉತ್ಪನ್ನಗಳನ್ನು ಮಾರ್ಕೆಟಿನಲ್ಲಿ ನೋಡಿರ್ತೀರ, ಈ ತಟ್ಟೆ ಬಟ್ಟೆಗಳೆಲ್ಲ ನೋಡಿರ್ತೀರ. ಆದರೆ ನಮ್ಮದು ವಿಶೇಷ ಏನಪ್ಪ ಅಂದರೆ ಅದನ್ನು ನಾವು ಒಂದು ಬಯಾಲಜಿಕಲ್ ಸೊಲ್ಯೂಷನಲ್ಲಿ ಡಿಪ್ ಮಾಡಿ ತೆಗಿತೀವಿ. ಅದು ಪಾಮ್ ಲೆದರ್ ಅಂದರೆ ಈಗ ರೆಗ್ಯುಲರ್ ಲೆದರ್ ಥರ ಆಗುತ್ತೆ. ಇದರಿಂದ ತುಂಬ ಉತ್ಪನ್ನಗಳನ್ನು ನಾವು ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ಚಪ್ಪಲಿ ಮತ್ತು ಲೇಡೀಸ್ ಯೂಸ್ ಮಾಡುವಂಥ ಹ್ಯಾಂಡ್ ಬ್ಯಾಗ್ಸು, ವ್ಯಾಲೆಟ್ಸು, ಆಮೇಲೆ ಶ್ಯಾಂಡಿಲರ್ಸು, ಇದು ತುಂಬ ಉತ್ಪನ್ನಗಳನ್ನು ನಾವು ಮಾಡ್ತಾಯಿದ್ದೀವಿ. 96ನೇ ಮನ್ ಕಿ ಬಾತಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಸಂಸ್ಥೆ ಬಗ್ಗೆ ನಮಗೆ ಹೇಳಿದ್ರು. ಅದೊಂದು ನಿಜವಾಗ್ಲೂ ನಮ್ಮ ಸೌಭಾಗ್ಯನೇ. ಸೊ ಅದನ್ನು ಹೇಳಲಿಕ್ಕೆ ನನಗೆ ಒಂದು ಪೇಟೆಂಟ್ ತೊಗೊಂಡು ಈಗ ಸ್ಟಾರ್ಟಪ್ ಇಂಡಿಯಾದಲ್ಲಿ ಮೋದಿಜಿಯವರು ಏನು ಬಂದ ಮೇಲೆ ಸ್ಟಾರ್ಟಪ್ ಇಂಡಿಯಾಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರಲ್ಲ, ಅದರಿಂದ ನನಗೆ ತುಂಬಾ ಅನುಕೂಲ ಆಗಿದೆ. ಇನ್ನೊಂದು ವಿಷಯ ಅಂದರೆ ಅವರ ಕನಸಿನ ಕೂಸು RKV ರಫ್ತಾರ್ ಅಂತ ಹೇಳ್ಬಿಟ್ಟು, ಅಂದರೆ ಈ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅನ್ನೋ ಒಂದು ಯೋಜನೆಯನ್ನು ಹಾಕಿಕೊಂಡು ಅದರಿಂದ RKV ರಫ್ತಾರ್ ಅಂತ ಅಂದರೆ ಅಗ್ರಿ ಎಂಟ್ರಪ್ರನರ್ಸ್ಗೆ ಅವ್ರು ಹೆಲ್ಪ್ ಮಾಡಬೇಕು ಅಂತೇಳಿ ಒಂದು ಸ್ಕೀಮ್ ಮಾಡಿದ್ದಾರೆ. ಅದರಲ್ಲಿ ನಾನು ರಾಜಸ್ಥಾನದಲ್ಲಿ ಭಾಗವಹಿಸಿ ಸ್ಟಾರ್ಟಪ್ಪಲ್ಲಿ ನನ್ನ ಸ್ಟಾರ್ಟಪ್ ಸೆಲೆಕ್ಟ್ ಆಗಿ ನನಗೆ 25 ಲಕ್ಷಗಳವರೆಗೆ ಗ್ರ್ಯಾಂಟು ಸ್ಯಾಂಕ್ಷನ್ ಆಗಿದೆ. ಸೊ ಅದು ನಮಗೆ ಒಂದು ಹೆಮ್ಮೆಯ ವಿಷಯ. ಏಪ್ರಿಲ್ 30 ಮನ್ ಕಿ ಬಾತ್ ಅಭಿಮಾನಿಗಳಿಗೆ ವಿಶೇಷ ದಿನ.
100 ಸಂಚಿಕೆಗಳನ್ನು ಪೂರೈಸಿದ ಮನ್ ಕಿ ಬಾತ್ ಹಲವು ದಾಖಲೆಗಳನ್ನು ನಿರ್ಮಾಣ ಮಾಡಿದೆ. ದೇಶದ ಪ್ರತಿ ಪ್ರಜೆಗೂ ಮನ್ ಕಿ ಬಾತ್ ಕಾರ್ಯಕ್ರಮದ ಅರಿವಿದೆ. ರೋಹ್ತಕ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸಮೀಕ್ಷೆ ಹೇಳುವ ಪ್ರಕಾರ ದೇಶದ 23 ಕೋಟಿ ಜನ ಇದನ್ನು ಪ್ರತಿ ತಿಂಗಳು ಆಲಿಸುತ್ತಾರೆ. ಸಿಎಸ್ಆರ್ಎಸ್ ಸಮೀಕ್ಷೆ ಪ್ರಕಾರ 66.7% ದೇಶವಾಸಿಗಳು ಇದನ್ನು ಕೇಳಿದ್ದಾರೆ. ಇದೊಂದು ಜನಾಂದೋಲನ ಎಂದಿದ್ದಾರೆ ಖ್ಯಾತ ಕಲಾವಿದ ಆಮಿರ್ ಖಾನ್. I think मन की बात has had a huge impact on the people of India और एक बड़ा गहरा असर पड़ा है लोगों पर और ये एक बहुत ही हिस्टोरिक चीज हुई है जो प्रधानमंत्री ने की है मन की बात. ಅತ್ಯಂತ ಪ್ರಭಾವ ಬೀರಿದ ಕಾರ್ಯಕ್ರಮ ಎಂದಿದ್ದಾರೆ ಹಿರಿಯ ನಟ ಅಮಿತಾಬ್ ಬಚ್ಚನ್. ಮನ್ ಕಿ ಬಾತ್ನ 100ನೇ ಸಂಭ್ರಮವನ್ನು ದೇಶದಾದ್ಯಂತ ವಿಶಿಷ್ಟವಾಗಿ ಆಚರಿಸಲು ತೀರ್ಮಾನಿಸಲಾಯಿತು. 100ನೇ ಕಾರ್ಯಕ್ರಮದ ಯಶಸ್ಸು ಅಭೂತಪೂರ್ವ. 9 ಲಕ್ಷ ಟ್ವೀಟ್ಗಳು, 11 ಲಕ್ಷ ಫೋಟೋ ಪೋಸ್ಟ್ಗಳು, ಮಿಲಿಯನ್ ಗಟ್ಟಲೆ ಲೈಕ್ ಮತ್ತು ವ್ಯೂಗಳನ್ನು ಪಡೆದು ದಾಖಲೆ ಮಾಡಿದೆ. आपने मुझे मन की बात के 100वें एपिसोड पर बधाई दी है, लेकिन मैं सच्चे दिल से कहता हूं, दरअसल बधाई के पात्र तो आप सभी मन की बात के श्रोता हैं, हमारे देशवासी हैं। मन की बात कोटि कोटि भारतीयों के मन की बात है, उनकी भावनाओं का प्रगटीकरण है. ಮನ್ ಕಿ ಬಾತ್ ಕಾರ್ಯಕ್ರಮದ ಈ 100ನೇ ಸಂಚಿಕೆಯನ್ನು ಯುನೈಟೆಡ್ ನೇಷನ್ಸ್ನ ಹೆಡ್ ಕ್ವಾರ್ಟರ್ಸ್ ಆದ ನ್ಯೂಯಾರ್ಕ್ನಲ್ಲಿ ಕೂಡ ಬ್ರಾಡ್ಕಾಸ್ಟ್ ಮಾಡ್ತಿದ್ದಾರೆ. ಭಾರತಕ್ಕೆ ಇದೊಂದು ಹೆಮ್ಮೆಯ ಒಂದು ಮೊಮೆಂಟ್ ಆಫ್ ಪ್ರೈಡ್ ಅಂತಲೇ ಹೇಳಬಹುದು. ದೇಶದ ಎಲ್ಲ ರಾಜ್ಯಗಳ ಪ್ರಮುಖ ವ್ಯಕ್ತಿಗಳನ್ನು ವಿಶೇಷವಾಗಿ ಆಯ್ದು ವಿಶೇಷ 100 ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. मैं आज आकाशवाणी के साथियों को भी धन्यवाद दूंगा जो बहुत धैर्य के साथ इस पूरे कार्यक्रम को रिकॉर्ड करते हैं. वो ट्रांसलेटर्स जो बहुत ही कम समय में बहुत तेजी के साथ मन की बात का विभिन्न क्षेत्रीय भाषाओं में अनुवाद करते हैं, मैं उनका भी आभारी हूं. मैं दूरदर्शन के और माय गॉव के साथियों को भी धन्यवाद देता हूं. देश भर के टीवी चैनल्स, इलेक्ट्रॉनिक मीडिया के लोग जो मन की बात को बिना कॉमर्शियल ब्रेक के दिखाते हैं, उन सभी का मैं आभार व्यक्त करता हूं. और आखिरी में मैं उनका भी आभार व्यक्त करूंगा जो मन की बात की कमान संभाले हुए हैं. भारत के लोग, भारत में आस्था रखने वाले लोग, ये सब कुछ आपकी प्रेरणा और ताकत से ही संभव हो पाया है. साथियों, वैसे तो मेरे मन में आज इतना कुछ कहने को है कि समय और शब्द दोनों कम पड़ रहे हैं, लेकिन मुझे विश्वास है कि आप सब मेरे भावों को समझेंगे, मेरी भावनाओं को समझेंगे. आपके परिवार के ही एक सदस्य के रूप में मन की बात के सहारे आपके बीच में रहा हूं, आपके बीच में रहूंगा. अगले महीने हम एक बार फिर मिलेंगे, फिर से नए विषयों और नई जानकारियों के साथ देशवासियों की सफलताओं को सेलिब्रेट करेंगे. तब तक के लिए मुझे विदा दीजिए और अपना और अपनों का खूब ख्याल रखिए. बहुत बहुत धन्यवाद. ಮನ್ ಕಿ ಬಾತ್ ಈಗ ಪ್ರಧಾನಿಗಳ ಮಾತಾಗಿ ಉಳಿದಿಲ್ಲ. ಅವರೇ ಹೇಳಿದ ಹಾಗೆ ಇದು ಪ್ರತಿಯೊಬ್ಬರ ಮನದ ಮಾತಾಗಿ ಹರಿದಿದೆ. ಇದು ಜನರ ಆಂದೋಲನ.